ಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ಸರ್ವಸ್ವಾತಂತ್ರ್ಯ ಸಂಧಿ ಅಥವಾ ಕ್ರೀಡಾ ವಿಲಾಸ ಸಂಧಿಯ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಕೊನೆಯದಾಗಿ ನಿಲ್ಲಿಸಿದ ಚಿಂತನೆಯ ಶ್ಲೋಕ ಭಗವದ್ವೇಷಿಗೆ ಯಾವ ತರಹ ಅವನಿಗೆ ಸಾಧನೆ ಪೂರ್ತಿ ಆಗತಕ್ಕತ್ತದೆ ಅನ್ನೋದನ್ನು ತಿಳಿಸ್ತಾರೆ. ಅದನ್ನೇ ಸ್ವಲ್ಪ ನೋಡಿದರೆ ಕಾಮ ಲೋಭ ಕ್ರೋಧ ಮದ ಹಿಂಸಾ ಮಯಾನೃತ ದಂಭ ಕಪಟ ತ್ರಿಧಾಮನವತಾರಗಳ ಭೇದವ ಪೂರ್ಣ ಸುಖಬದ್ಧ ಆಮಿಷತ್ ನಿವೇದೇತಿ ನ ಭೋಜ್ಯತಿ ತಾಮಸಾನ್ನವನುಂಬ ತಾಮಸ ಶ್ರೀಮದಾಂಧರ ಸಂಘದಿಂದಲಿ ತಮವೇ ವರ್ಧಿಪುದು. ಹೇಗೆ ಭಗವದ್ವೇಷಿಗಳ ಸಾಧನೆ ಪೂರ್ತಿಯಾಗತ್ತೆ ಎಲ್ಲ ಹೇಳಿದರು. ಕಾಮ ಲೋಭ ಕ್ರೋಧ ಮದ ಹಿಂಸೆ ಸುಳ್ಳು ಹೇಳುವುದು ಅನೃತ ದಂಭ ಕಪಟ ತ್ರಿಧಾಮ ಮೂರು ಲೋಕಗಳಿಗೆ ವಾಸಿಸುವ ಭಗವಂತನ ರೂಪಗಳ ಬಗ್ಗೆ ಭಗವಂತನ ಅವತಾರಗಳ ಬಗ್ಗೆ ಭೇದವನ್ನು ಹೇಳುವುದು, ಭಗವಂತನಿಗೆ ನಿವೇದಿಸದ ಭಗವಂತನಿಗೆ ನೈವೇದ್ಯ ಮಾಡದ ಅನ್ನವನ್ನು ಭುಂಜಿಸುವುದು, ತಾಮಸಾನ್ನವನ್ನು ಉಂಡುವುದು, ಎಲ್ಲಿ ಸಿಗತ್ತೋ ಅಲ್ಲಿ ತಿನ್ನೋದು. ಭಗವಂತನ ನೈವೇದ್ಯ ಇಲ್ಲ, ತಾಮಸ ಅನ್ನ ಇಲ್ಲ. ಏನಾಗತ್ತೆ ಅಂದರೆ ತಾಮಸ ಅನ್ನವನ್ನು ಉಂಡರೆ ಆ ಅನ್ನದ ಒಂದು ಸೂಕ್ಷ್ಮ ಭಾಗ ನಮ್ಮ ಮನಸ್ಸಿಗೆ ಸೇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನಾವು ದೇವರಿಗೆ ನಿವೇದಿತ ನೈವೇದ್ಯವನ್ನು ತಿನ್ನದೇ ಬೇರೆ ತಿಂದರೆ, ತಾಮಸ ಅನ್ನವನ್ನು ತಿಂದರೆ ಅದು ನಮ್ಮ ಮನಸ್ಸಿಗೆ ಸೂಕ್ಷ್ಮ ಮನಸ್ಸಿಗೆ ಹೋಗಿ ಮನಸ್ಸನ್ನು ಭಗವಂತನಿಗೆ ವಿಮುಖವನ್ನಾಗಿ ಮಾಡುತ್ತೆ. ಆ ಸಾಧನೆ ಆ ರೀತಿ ಪೂರ್ಣ ಆಗುತ್ತೆ ದುಷ್ಟ ಜನರದ್ದು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಜ್ಞಾನ ಭಕ್ತಿ ವಿರಕ್ತಿ ವಿನಯ ಪುರಾಣ ಶಾಸ್ತ್ರ ಶ್ರವಣ ಚಿಂತನ ದಾನ ಶಮದಮ ಯಜ್ಞ ಸತ್ಯ ಹಿಂಸಭೂತದಯ ಧ್ಯಾನ ಭಗವನ್ನಾಮ ಕೀರ್ತನ ಮೌನ ಜಪತಪ ವ್ರತ ಸುತೀರ್ಥ ಸ್ನಾನ ಮಂತ್ರ ಸ್ತೋತ್ರ ವಂದನ ಸಜ್ಜನರ ಗುಣವು. ಇನ್ನು ಸಜ್ಜನರ ಗುಣ ಹೇಗೆ ಇರುತ್ತೆ ಅನ್ನೋದನ್ನು ಹೇಳ್ತಾರೆ. ಈ ಪ್ರಮಾಣ ಹೇಳ್ತಾರೆ, ಕಪಿಲಾಖ್ಯಾನದಲ್ಲಿ ಬರುತ್ತೆ ಭಾಗವತದಲ್ಲಿ. ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನಾಂ ಅಜಾತಶತ್ರವ ಶಾಂತ ಸಾಧವ ಸಾಧುಭೂಷಣಾ ಮಯ್ಯನನ್ಯನ್ಯ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢ ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾ ಮದಾಶ್ರಯ ಕಥಾಮೃಷ್ಟ ಶೃಣ್ವಂತಿ ಕಥೆಯಂಚಿ ಚ ತಪಂತಿ ವಿವಿಧಾಸ್ತಾಪ ನೈಕಾತ್ಮಗತಚೇತಸಃ ಸಯೇತೆ ಸಾಧುವಸ್ಸಾರ್ವಿ ಸರ್ವಸಂಗ ವಿವರ್ಜಿತ ಅಂತ ಕಪಿಲದೇವರು ಹೇಳ್ತಾರೆ ತನ್ನ ತಾಯಿಗೆ. ಇಲ್ಲಿ ಸ್ವಲ್ಪ ನೋಡೋಣ, ಸಜ್ಜನರ ಗುಣ ಯಾವುದು? ಜ್ಞಾನ. ಜ್ಞಾನ ಯಾವುದು? ಯಥಾರ್ಥ ಜ್ಞಾನ. ಎರಡು ಥರ ಜ್ಞಾನ ಇದೆ, ಒಂದು ಜ್ಞಾನ, ಒಂದು ಅಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಇದ್ದದ್ದನ್ನು, ಯಥಾರ್ಥ ಜ್ಞಾನವನ್ನು ಇದ್ದ ಹಾಗೆ ತಿಳಿದುಕೊಳ್ಳುವುದು, ಇದ್ದದ್ದನ್ನು ವಿಪರೀತವಾಗಿ ತಿಳಿದುಕೊಳ್ಳುವುದು. ಅಂದರೆ ಹೇಗೆ ಇದೆಯೋ ಹಾಗೆ ತಿಳಿದುಕೊಳ್ಳಲ್ಲ, ಬೇರೆ ಥರ ತಿಳಿದುಕೊಳ್ಳೋದು. ಇದು ವಿಪರೀತ ಜ್ಞಾನ. ವಿಪರೀತ ಜ್ಞಾನ. ಯಥಾರ್ಥ ಜ್ಞಾನ ಇರಬೇಕು. ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ ಅಲ್ಲ, ಹರಿಯೇ ಸರ್ವೋತ್ತಮ ಅನ್ನೋ ದೃಢತೆ ಇರಬೇಕು. ವಾಯು ಜೀವೋತ್ತಮ. ದೇವರಲ್ಲಿ ತಾರತಮ್ಯ ಕಕ್ಷೆ ದಾಸರು ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಅಂತ. ಅದನ್ನು ನಾವು ದಿವಸ ಹೇಳ್ತೀವಿ, ಅದರ ಅರ್ಥನೇ ನಾವು ನೋಡ್ಕೊಳ್ಳಲ್ಲ, ಅದರ ಅನುಸಂಧಾನ ಮಾಡಲ್ಲ ನಾವು. ಹಾಗೆ ವಾಯು ಜೀವೋತ್ತಮ ತಾರತಮ್ಯ, ಆಯಾ ದೇವತೆಗಳ ಕಕ್ಷೆಯಲ್ಲಿ ತಾರತಮ್ಯವನ್ನು ತಿಳ್ಕೋಬೇಕು. ಆಮೇಲೆ ಜಗತ್ತು ಸತ್ಯ, ಸತ್ಯವಾದ ಜಗತ್ ಮಿಥ್ಯ ಅಲ್ಲ, ಜಗತ್ ಸತ್ಯ. ಯಾಕೆಂದರೆ ಕಾಣ್ತಾ ಇದೆ, ಕಾಣ್ತಾ ಇದೆ ಆದ್ದರಿಂದ ಅದು ಸುಳ್ಳು ಅಂತ ಹೇಳುವವರಿದ್ದಾರೆ. ಕಾಣ್ತಾ ಇರೋದರಿಂದ ಸತ್ಯ.
ಆಮೇಲೆ ಕಾಣುತ್ತಿರುವ ಎಲ್ಲ ವಸ್ತುಗಳು ಸತ್ಯ. ಸತ್ಯವಾದದ್ದು ಒಪ್ಪಬೇಕು. ಪ್ರಕೃತಿ ಸತ್ಯ, ಎಲ್ಲವೂ ಸತ್ಯ. ಭಗವಂತನೂ ಸತ್ಯ, ಭಗವಂತನೂ ನಿತ್ಯ, ನಾವು ನಿತ್ಯ, ನಾವು ಸತ್ಯ. ನಾವು ಕಾಣ್ತಿಲ್ಲ, ನೀವು ಎದುರುಗಡೆ ಕಾಣ್ತಾ ಇಲ್ಲ, ನೀವು ಸತ್ಯ ಅಲ್ಲ ಮಿಥ್ಯ ಅಂತಂದರೆ ನೀವು ಎದುರುಗಡೆ ಕೂತಿದ್ರೆ ನನಗೆ ಕಾಣಬಾರ್ದು, ನಿಮಗೆ ನಾನು ಕಾಣಬಾರ್ದು ಅಲ್ವಾ? ಸತ್ಯ ಸತ್ಯ ಇರಬೇಕು. ಜ್ಞಾನ ಹರಿಸರ್ವೋತ್ತಮ ಅನ್ನುವ ತಾರತಮ್ಯ ಜ್ಞಾನ, ಪಂಚಭೇದಗಳು ಇವೆಲ್ಲ ಇರಬೇಕು. ಜೀವ ಜೀವಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜಡ ಜಡಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜಡ ಪರಮಾತ್ಮನಿಗೆ ಭೇದ, ಜೀವ ಪರಮಾತ್ಮನಿಗೆ ಭೇದ. ಎಲ್ಲೂ ಅಭೇದ ಇಲ್ಲ. ನಾನೇ ಪರಮಾತ್ಮ ಅಂತ ಹೇಳಲಿಕ್ಕಾಗಲ್ಲ, ಅವರು ಒಂದೇ ನಾವು ಒಂದೇ ಅಂತ ಹೇಳಲಿಕ್ಕಾಗಲ್ಲ, ಭೇದ ಇದೆ. ಈ ಕಲ್ಲು ಒಂದೇ ಆ ಕಲ್ಲು ಒಂದೇ ಅಂತ ಹೇಳಲಿಕ್ಕಾಗಲ್ಲ, ಭೇದ ಇದೆ. ಕಾಣ್ತಾ ಇದೆಯಲ್ವ ಭೇದ, ಅನುಭವಕ್ಕೆ ಬರ್ತಾ ಇದೆಯಲ್ವ ಭೇದ. ಮತ್ತು ಅನುಭವಕ್ಕೆ ಬಂದಿದ್ದು ಸತ್ಯ. ನಮ್ಮ ಮತ ಏನಿದೆ, ಈ ಸಿದ್ಧಾಂತ, ಇದು ಅನುಭವಕ್ಕೆ ಬಹಳ ಹತ್ತಿರವಾದ ಮತ. ಈ ಮತ ಬಿಟ್ಟರೆ ಬೇರೆ ಯಾವುದೋ ಅನುಭವಕ್ಕೆ ಹತ್ತಿರವಾದ ಮತ ಇಲ್ಲ. ಏನಿದೆಯೋ ಅದು ಹಾಗೆ ತಿಳ್ಕೊಳ್ಬೇಕು, ಭಕ್ತಿ ಮಾಡಬೇಕು. ಅದಕ್ಕೇನು ಹೇಳ್ತಾರೆ ಅಂದರೆ, ವಿಷ್ಣು ಭಕ್ತಿರೇವ ಸರ್ವಸಾಧನೋ ಉತ್ತಮತ್ವಂ ಪರೋಕ್ಷ ಅಪರೋಕ್ಷ ಜ್ಞಾನಯೋ ಜ್ಞಾನಿನೋಪಿ ಮೋಕ್ಷಂ ಚ ಅಧೀನತ್ವಂ ಚ ಎಂತಲೂ ದೇವಾನಾಂ ತಾತ್ವಿಕ ಸಂಜ್ಞಾನಾಂ ಸತ್ವೇ ಭಗವತಿ ಏಕಮನಸಃ ಏಕಾಗ್ರತೆಯ ಅನ್ಯ ವ್ಯಾಪಾರಂ ಅಂತರೇಣ ಅಂತಃಕರಣಸ್ಯ ವೃತ್ತಿ ಸ ಭಕ್ತಿ ಇತ್ಯುಚ್ಯತೆ ಅಂತ ಹೇಳಿ. ಅಂದರೆ ಎಲ್ಲರಲ್ಲಿಯೂ ಭಕ್ತಿ ಮಾಡಬೇಕು. ಗುರು ಹಿರಿಯರಲ್ಲಿ ಭಕ್ತಿ ಮಾಡಬೇಕು, ಎಲ್ಲ ದೇವತೆಗಳಲ್ಲಿ ಭಕ್ತಿ ಮಾಡಬೇಕು, ಎಲ್ಲ ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಅಂದರೆ ಏನು? ತಾರತಮ್ಯಕ್ಕೆ ಅನುಸಾರವಾಗಿ ಭಕ್ತಿಯನ್ನು ಮಾಡಬೇಕು. ನಮ್ಮ ಮನೆಯವರು ನಾವು ಪ್ರೀತಿ ಮಾಡ್ತೀವಿ, ಬೇರೆ ಪಕ್ಕದ ಮನೆಯವರನ್ನು ಅಷ್ಟು ಪ್ರೀತಿ ಮಾಡಲ್ಲ. ನಮ್ಮ ಸ್ನೇಹಿತರನ್ನು ಪ್ರೀತಿ ಮಾಡ್ತೀವಿ, ಸ್ನೇಹಿತರಲ್ಲದವರನ್ನು ಪ್ರೀತಿ ಮಾಡಲ್ಲ. ನಮ್ಮ ತಂದೆಯನ್ನು ಪ್ರೀತಿ ಮಾಡ್ತೀವಿ, ನಮ್ಮ ತಾಯಿಯನ್ನು ಪ್ರೀತಿ ಮಾಡ್ತೀವಿ, ನಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ತೀವಿ, ನಮ್ಮ ಹೆಂಡತಿಯನ್ನು ಪ್ರೀತಿ ಮಾಡಿ. ಎಲ್ಲ ಪ್ರೀತಿಗಳಲ್ಲಿ ವ್ಯತ್ಯಾಸಗಳಿದೆ ಅಲ್ವಾ? ಎಲ್ಲ ಒಂದೇ ಅಂದರೆ ಎಲ್ಲರೂ ಒಂದೇ ಆಗಬೇಕಾಗತ್ತವಾಗ, ಆಗಲಿ ಸಾಧ್ಯ ಇಲ್ಲ ಅದು. ಆಮೇಲೆ ಏನು ಹೇಳ್ತಾರೆ ಅಂದರೆ, ಭಗವಂತನಲ್ಲಿ ಭಕ್ತಿ ಮಾಡಿದಷ್ಟು ಲಕ್ಷ್ಮಿಯಲ್ಲಿ ಭಕ್ತಿ ಮಾಡಬಾರದು. ಲಕ್ಷ್ಮಿಯಲ್ಲಿ ಭಕ್ತಿ ಮಾಡಿದಷ್ಟು ಮುಖ್ಯ ಪ್ರಾಣದಲ್ಲಿ ಇಲ್ಲ. ಮುಖ್ಯ ಪ್ರಾಣದಲ್ಲಿ ಮಾಡಿದಷ್ಟು ಸರಸ್ವತಿ, ಭಾರತಿ, ಗರುಡ, ಶಿಶು, ರುದ್ರಾದಿಗಳಲ್ಲಿಲ್ಲ. ಅವರಲ್ಲಿ ಮಾಡಿದಷ್ಟು ಇಂದ್ರಾದಿಗಳಲ್ಲಿಲ್ಲ. ಇಂದ್ರಾದಿಗಳಲ್ಲಿ ಮಾಡಿದಷ್ಟು ಇತರ ದೇವತೆಗಳಲ್ಲಿಲ್ಲ. ಎಲ್ಲರನ್ನೂ ನೀವು ಒಂದೇ ನೀವು ಒಂದೇ ನೀವು ಒಂದೇ ಅಂತ ಮಾಡಿದರೆ ಅದು ಭಕ್ತಿ ಆಗಲ್ಲ, ಅಪಚಾರ ಆಗತ್ತೆ. ನಾವು ಗಣೇಶನಿಗೆ ಪೂಜೆ ಮಾಡ್ತೀವಿ, ಗಣೇಶ ನೀನೇ ಒಂದೇ, ನೀನೇ ಸೃಷ್ಟಿ ಮಾಡ್ತೀಯಾ, ನೀನೇ ನಾಶ ಮಾಡ್ತೀಯಾ, ಹಾಗನ್ನೋದಿಲ್ಲ. ಗಣೇಶ ಬರುವುದು 18ನೇ ಕಕ್ಷೆಯಲ್ಲಿ, ಪರಮಾತ್ಮ ಇರುವುದು 1ನೇ ಕಕ್ಷೆಯಲ್ಲಿ. ಎಲ್ಲಿ ಗಣೇಶ, ಎಲ್ಲಿ ಪರಮಾತ್ಮ? ಗಣೇಶ ನಮ್ಮಕ್ಕಿಂತ ಬಹಳ ಉತ್ತಮ. ಗಣೇಶನಿಗೆ ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡಲು ಶಕ್ತಿ ಇದೆ. ಯಾಕೆಂದರೆ ಮುಖ್ಯ ಪ್ರಾಣದ ದ್ವಾರ, ಭಗವಂತನ ದ್ವಾರ ಅವನು ಶಕ್ತಿಯನ್ನು ಪರಿಹಾರ ಮಾಡ್ತಾನೆ. ಅವನನ್ನು ಪೂಜಿಸಬೇಕು. ಅವರನ್ನು ಪೂಜಿಸಬೇಕು ಏನಂದರೆ, ಯಾರನ್ನು ಎಲ್ಲಿ ಇಟ್ಟು ಪೂಜಿಸಬೇಕೋ ಅಲ್ಲಿ ಇಟ್ಟು ಪೂಜಿಸಬೇಕು. ಆವಾಗ ಅವರೂ ಮೆಚ್ಚುತ್ತಾರೆ, ಅವರು ಹೌದಪ್ಪ ಅಂತ ಸಂತೋಷ ಪಡ್ತಾರೆ. ದೇವತೆಗಳಿಗೆ ಫಲವನ್ನು ಅಪೇಕ್ಷಿಸಿದಾಗ ಅವರು ವರವನ್ನು ಕೊಡಬೇಕು ಅಂದರೆ ಮುಖ್ಯ ಪರಮಾತ್ಮದಲ್ಲಿ ನೋಡ್ತಾರೆ. ಮುಖ್ಯ ಪ್ರಾಣದ ದ್ವಾರ ಪರಮಾತ್ಮ ಹೂ ಅಂದರೆ ಅವರು ಕೊಡ್ತಾರೆ, ಇಲ್ಲದಿದ್ದರೆ ಕೊಡಲಿಕ್ಕೆ ಆಗಲ್ಲ. ಯಾಕೆಂದರೆ ಅವರಿಗೂ ಸ್ವಾತಂತ್ರ್ಯ ಇಲ್ಲ ಕೊಡುವುದು. ಹೀಗೆ ನಾವು ಯೋಚನೆ ಮಾಡಬೇಕು. ಗುರು ಹಿರಿಯರನ್ನು ವಂದನೆ ಮಾಡಬೇಕು, ತಾರತಮ್ಯಾನುಪಾತವಾಗಿ ವಂದನೆಯನ್ನು ಮಾಡಬೇಕು. ನಮ್ಮ ಮನೆಯವರು, ಪಕ್ಕದ ಮನೆಯವರು, ಬೇರೆಯ ಮನೆಯವರನ್ನು ಪ್ರೀತಿ ಮಾಡೋಕ್ಕಿಂತ ಹೆಚ್ಚಾಗಿ ನಾವು ಗುರುಗಳನ್ನು ಪ್ರೀತಿ ಮಾಡಬೇಕು. ಗುರುಗಳನ್ನು ಪ್ರೀತಿ ಗುರುಮುಖೇನ ದ್ವಾರ ದೇವತೆಗಳನ್ನು ಪ್ರೀತಿ ಮಾಡಬೇಕು. ದೇವತೆಗಳ ದ್ವಾರ ಮುಖ್ಯ ಪ್ರಾಣದನ್ನು ಪ್ರೀತಿ ಮಾಡಬೇಕು. ಮುಖ್ಯ ಪ್ರಾಣದ ದ್ವಾರ ಲಕ್ಷ್ಮೀನಾರಾಯಣನನ್ನು ಪ್ರೀತಿ ಮಾಡಬೇಕು. ಮುಖ್ಯ ಪ್ರಾಣದಲ್ಲಿ ಭಕ್ತಿ ಇಡದೆ ದೇವರಲ್ಲಿ ಭಕ್ತಿ ಇಟ್ಟರೆ ದೇವರು ಮೆಚ್ಚೋಲ್ಲ. ಮುಖ್ಯ ಪ್ರಾಣದ ಹತ್ತಿದ್ರೆ ಮುಖ್ಯ ಪ್ರಾಣ ದೇವರು ಕೇಳ್ತಾರೆ, ದೇವರಲ್ಲಿ ನಿನಗೆ ನಂಬಿಕೆ ಇದೆಯಾ, ಭಕ್ತಿ ಇದೆಯಾ? ಹಾಗಾದರೆ ಮುಖ್ಯ ಪ್ರಾಣ ದೇವರು ಒಪ್ತಾರೆ, ಇಲ್ಲದ್ರೆ ಮುಖ್ಯ ಪ್ರಾಣ ದೇವರು ಒಪ್ಪಲ್ಲ. ಹಾಗಾಗಿ
ಮುಖ್ಯ ಪ್ರಾಣದೇವರ ಮುಖಾಂತರನೇ ನಾರಾಯಣನನ್ನು ನಾವು ಪೂಜಿಸಬೇಕಾಗತ್ತೆ. ಯಾಕೆಂದರೆ ನಮಗೆ ನೇರವಾಗಿ ಮಾಡುವ ಅರ್ಹತೆ ಇಲ್ಲ. ವಿರಕ್ತಿ ದಾರಾಪುತ್ರಾದಿಗಳಲ್ಲಿ ಪಾಂಚಭೌತಿಕ ತನ್ನ ದೇಹದಲ್ಲಿ ದ್ರವ್ಯಾದಿಗಳಲ್ಲಿ ವಿರಕ್ತಿ ಇರಬೇಕು ರೀ. ವಿರಕ್ತಿ ಇರ್ರಿ, ಎಲ್ಲ ಬಿಟ್ಟು ಬಿಡಬೇಕು ಅಂತಲ್ಲ, ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು ಅಷ್ಟೇ. ನಮಗೇನಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು, ಬೇಕೇ ಬೇಕು, ಸುಖನೇ ಬೇಕು, ಕಷ್ಟ ಬೇಡೇ ಬೇಡ ಅಲ್ವಾ ಕೇಳೋದು ನಾವು. ಅಲ್ಲರಿ, ನಾನು ಸುಖವನ್ನು ಪಡ್ತಾ ಇದ್ದೇನೆ, ನನಗೆ ಇದುವರೆಗೂ ಕಷ್ಟ ಬಂದಿಲ್ಲ ಅಂತ ಒಂದು ಚಿಂತನೆಯಲ್ಲಿದ್ದಾಗ ಜನಕ ಮಹಾರಾಜನಿಗೆ ಭಗವಂತ ಸ್ವಪ್ನದಲ್ಲಿ ತೋರಿಸ್ಬಿಟ್ಟ ದುಃಖ ಅಂದರೆ ಹೇಗಿರುತ್ತೆ ಅಂತ. ಅಂಥವರಿಗೆ ಬಿಟ್ಟಿಲ್ಲ ಭಗವಂತ. ನೀನೇನು ಸುಖ ಬಂದರೆ ದುಃಖ ಮಿಶ್ರಿತ ಸುಖನೇ ಬರೋದು, ಬರೇ ಸುಖ ಅನ್ನೋದಿಲ್ಲ ನಮ್ಮಲ್ಲಿ. ನಮಗೆ ಸ್ವರೂಪಾವಸ್ಥೆಯಲ್ಲಿ ಬರುತ್ತೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ. ಈ ನಮಗೆ ದುಃಖ ಮಿಶ್ರಿತ ಸುಖನೇ ಸಿಗೋದು. ಹಣ ಬಂದರೆ ಸುಖ, ಕಳ್ತನ ಆದರೆ ದುಃಖ, ಹಣ ಖರ್ಚು ಮಾಡಿದರೆ ದುಃಖ, ಇಟ್ಕೊಂಡ್ರೆ ಏನು ಉಪಯೋಗ ಇಲ್ಲ ಅಂತ ದುಃಖ, ಹೊಸ ವಸ್ತುಗಳು ತೊಗೊಂಡ್ರೆ ಸುಖ, ಹೊಸ ವಸ್ತು ತೊಗೊಂಡ್ರೆ ದುಡ್ಡು ಖರ್ಚಾಯ್ತಲ್ಲ ಅಂತ ದುಃಖ. ಎಲ್ಲ ದುಃಖ ಸುಖನೇ. ಊಟ ಮಾಡಿದರೆ ಸುಖ, ಚೆನ್ನಾಗಿ ಭಕ್ಷ್ಯ ತಿಂದರೆ ಸುಖ, ಶುಗರ್ ಹೆಚ್ಚಾಯ್ತಲ್ಲ ಅಂತ ದುಃಖ. ಹೀಗೆ ನಮಗೆ ದುಃಖ ಮಿಶ್ರಿತ ಸುಖ ಇದೆ. ನಮಗೆ ವಿರಕ್ತಿ ಬೇಕು ಎಲ್ಲದರಲ್ಲೂ. ಅತಿಯಾದ ವ್ಯಾಮೋಹ, ಪತಿ ಪತ್ನಿಯರಲ್ಲಿ ಅತಿಯಾದ ವ್ಯಾಮೋಹ, ಮಕ್ಕಳಲ್ಲಿ ಅತಿಯಾದ ವ್ಯಾಮೋಹ, ಬಂಧು ಮಿತ್ರರಲ್ಲಿ ಅತಿಯಾದ ವ್ಯಾಮೋಹ, ಇವು ಏನು ನಮ್ಮನ್ನು ಬಂಧನಕ್ಕೆ ಒಳಗಾಗುತ್ತೆ. ಬಂಧುಗಳು ಅಂದರೆ ಏನು ಹೇಳ್ರಿ? ಬಂಧುಗಳು ಅಂತ ಯಾಕೆ ಕರೀತಾರೆ? ನಮ್ಮನ್ನು ಬಂಧಕಕ್ಕೆ ಒಳಮಾಡುವವರು ಅವರ ಬಂಧುಗಳು. ಈ ನೋಡಿ, ಬಂಧಕರು ಹೇಗಾಗ್ತೀವಿ ಅಂತಂದರೆ, ಸಾಮಾನ್ಯ ಹೇಳುತ್ತೆ, ಒಂದು ದಿವಸ ನಾವು ದೇವರ ಪೂಜೆಯನ್ನು ಬಿಟ್ಟರೆ 10 ಜನ್ಮ ಎತ್ತಬೇಕು ಅಂತಿದೆ. 10 ಜನ್ಮ ಎತ್ತಬೇಕು. ನಮಗೆ ಬಾಂಧವರು ಜಾಸ್ತಿ ಇದ್ರಪ್ಪ, 10 ದಿವಸದ ಸೂತಕ ಬಂತು, 10 ದಿವಸ ಪೂಜೆ ನಿಂತೋಯ್ತು. ಇನ್ನೊಂದು 10 ದಿವಸಕ್ಕೆ ಬಂತು ನಿಂತೋಯ್ತು, 3 ದಿವಸಕ್ಕೆ ಬಂತು ನಿಂತೋಯ್ತು, 1 ದಿವಸಕ್ಕೆ ಬಂತು ನಿಂತೋಯ್ತು. ಬಂಧುಗಳು ಜಾಸ್ತಿ ಇದ್ದ ಹಾಗೆ ನಮಗೆ ದೇವ್ರ ಪೂಜೆ ಮಾಡಲಿಕ್ಕಾಗಲ್ಲ, ಪುಣ್ಯ ಕಾರ್ಯಗಳು ಜಪತಪ ಮಾಡಲಿಕ್ಕಾಗಲ್ಲ. ಆವಾಗ ಆಯಾ ಜನ್ಮಗಳು ಪಾಪಗಳು ಕುತ್ಕೊತವೆ. ಅಂದರೆ ಬಂಧುಗಳೇ ಇರಬಾರ್ದ ಅಂತಲ್ಲ, ಬಂಧುಗಳಿಂದ ಪಾಪ ಹೇಗೆ ಬರುತ್ತೆ, ನಮಗೆ ಹೇಗೆ ಬರುತ್ತೆ, ನಮಗೆ ಹೇಗೆ ಬಂಧಕ ಆಗತ್ತೆ ಅಂತ ಇರೋದು. ಅದು ಒಂದು ಎಕ್ಸಾಂಪಲ್ ಅಷ್ಟೇ. ನಾವು ಉಸಿರಾಟ ಆಡಿದರೆ ಏನು ಮಾಡಿಲ್ಲ ಅಂತ ಉಸಿರಾಟ ಆಡಿದರೆ 1000 ಜನ್ಮಕ್ಕೆ ಅಷ್ಟು ಪಾಪ ಮಾಡಿರ್ತೀವಿ ನಾವು. ಹೀಗೆ ಬಂಧುಗಳ ಬಗ್ಗೆ ಎಷ್ಟಿರಬೇಕೋ ಅಷ್ಟಿರಬೇಕು. ತಂದೆ ತಾಯಿಗಳ ಬಗ್ಗೆನೂ ಅಷ್ಟೇ. ಹಾಗಂದು ತಂದೆ ತಾಯಿಗಳ ಬಗ್ಗೆ ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು, ಅವರ ಕೆಲಸಗಳನ್ನು ಮಾಡಬೇಕು. ಅವರ ಸೇವೆಯೇ ಭಗವಂತನ ಸೇವೆ ಅಂತ ಮಾಡಬೇಕು. ಅವರಲ್ಲಿರುವ ಭಗವಂತನಿಗೆ ಸೇವೆ ಮಾಡ್ತೀನಿ, ಭಗವಂತ ನೀನು ಮಾಡಿಸಪ್ಪ ಅಂತ ಗುರು ಹಿರಿಯ ಸೇವೆಯನ್ನು ಮಾಡಬೇಕು. ಈಗ ಏನು ಇಲ್ಲ ರೀ, ಎಲ್ಲ ವೃದ್ಧಾಶ್ರಮಕ್ಕೆ ಹೋಗಬೇಕು. ಒಂದು ಜಾಹೀರಾತು ಬರುತ್ತೆ. ಏನು ಬರುತ್ತೆ ಗೊತ್ತಾ? ಒಂದು ಜಾಹೀರಾತು ಒಬ್ಬರು ಹೇಳ್ತಾರೆ, ನೋಡಿಬಿಟ್ಟು ಆಶ್ಚರ್ಯ ಆಗೋಯ್ತು ನನಗೆ. ನಮ್ಮ ವೃದ್ಧಾಶ್ರಮ ಬಹಳ ಚೆನ್ನಾಗಿದೆ. ಮಗ ಹೇಳ್ತಾನೆ, ನನಗೆ ಕೆಲಸಕ್ಕೆ ಹೋಗ್ತಾ ಇರ್ತೀನಿ, ಟೈಮ್ ಇಲ್ಲ, ನಿಮ್ಮನ್ನು ನೋಡ್ಕೊಳ್ಳೋ ಟೈಮ್ ಇಲ್ಲ, ನಿಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಟೈಮ್ ಇಲ್ಲ, ನಿಮಗೆ ಕೈ ಹಿಡಿದು ನಡೆಸೋ ಟೈಮ್ ಇಲ್ಲ. ಅಲ್ಲಿ ನೋಡಿ, ಅದು ಎಷ್ಟು ಶ್ರೀಮಂತವಾದ ವೃದ್ಧಾಶ್ರಮ. ಅಲ್ಲಿ ಸೇವಕರಿದ್ದಾರೆ, ನಿಮ್ಮ ಕೆಲಸಗಳನ್ನು ಮಾಡ್ತಾರೆ, ಅವರೇ ಮಾಡ್ತಾರೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕೋಸ್ಕರ ಇದು ಬಹಳ ಮುಖ್ಯ, ಬಹಳ ಪವಿತ್ರವಾದದ್ದು ಅಂತ ಹೇಳ್ತಾನೆ. ಅಲ್ಲರಿ, ಅವರಿಗೆ ವೃದ್ಧಾಶ್ರಮ ಹುಡುಗರು ನೀನು ಯಾಕೆ ಹುಟ್ಟಬೇಕಾಗಿತ್ತು ಅಲ್ವಾ? ನೀನು ಯಾಕೆ ಹುಟ್ಟಬೇಕಾಗಿತ್ತು? ತಂದೆ ತಾಯಿಗಳನ್ನು ಅವರು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ನೀನು ಯಾಕೆ ಮಗ ಅನ್ನಿಸ್ಕೊಂಡ್ಯ? ಮುಂದೆ ಏನಾಗತ್ತೆ, ಅದೇ ಮಗನಿಗೆ ಅವನ ಮಕ್ಕಳೇನೆ ಅಲ್ಲಿ ಬಿಡ್ತಾರೆ. ಗುರು ಹಿರಿಯರ ಸೇವೆ ಮಾಡಬೇಕು. ಎಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ.
ಗುರು ಹಿರಿಯರ ಸೇವೆಯನ್ನು ಮಾಡಬೇಕು, ತಂದೆ ತಾಯಿಗಳ ಸೇವೆಯನ್ನು ಮಾಡಿ. ತಂದೆ ತಾಯಿಗಳಿಗಾಗಲಿ ಗುರು ಹಿರಿಯರಿಗಾಗಲಿ ನಾವು ಮನಸ್ಸಿನಲ್ಲಿಯೂ ಕೂಡ ನೋವನ್ನು ಮಾಡಬಾರದು. ಗುರು ಹಿರಿಯರು ತಂದೆ ತಾಯಿಗಳು ಶಾಪ ಹಾಕ್ತಾರೆ ಅಂದರೆ ಬೈದು ಬಿಡ್ತಾರೆ ಅಂತಲ್ಲ. ತಂದೆ ತಾಯಿಗಳು ಶಾಪ ಹಾಕೋದು ಕಡಿಮೆ, ಬಾಯ್ಬಿಟ್ಟು ಮನಸ್ಸಿನಲ್ಲಿ ನನ್ನ ಮಗ ಹಿಂಗೆ ಮಾಡ್ದ, ನನ್ನ ಮಗಳು ಹಿಂಗೆ ಮಾಡಿದ್ಲು ಅಂತ ನೊಂದ್ಕೊಂಡ್ರೆ ಸಾಕು, ಅವ್ರ ಶಾಪ ಮುಟ್ತು ಅಂತಲೇ ಅರ್ಥ. ಅವರು ಬಾಯ್ಬಿಟ್ಟು ಹೇಳಬೇಕು ಅಂತೇನಿಲ್ಲ. ಈಗ ಮಾಡ್ದ ನನ್ನ ಮಗ, ಅಯ್ಯೋ ಈಗ ಆಗೋಯ್ತು ಅಂತ ನೊಂದುಕೊಂಡು ಬಿಟ್ಟರೆ ಆ ಶಾಪ ಬಂತು, ಪಿತೃಶಾಪ ಬಂತು ಅಂತಲೇ ಅರ್ಥ. ಏನು ಮಾಡಬೇಕು ನಾವು? ಗುರು ಹಿರಿಯರ ಸೇವೆ ಮಾಡಬೇಕು. ಆಮೇಲೆ ತನ್ನ ಪಂಚಭೌತಿಕ ಶರೀರ ಇದರ ಬಗ್ಗೆ ವಿಶೇಷ ಆಸಕ್ತಿ. ಇವತ್ತೇ ನಾಳೆ ಬಿದ್ದು ಹೋಗುವ ಶರೀರ, ಇವತ್ತಿರತ್ತೋ ಇನ್ನೊಂದು ಕ್ಷಣ ಇರತ್ತೋ, ಈಗ ಇದ್ದೀವಿ, ಇದು ಪ್ರೆಸೆನ್ಸು. ಹೀಗಿದ್ರಲ್ಲಪ್ಪ ಅನ್ನೋದು ಪಾಸ್ಟ್ ಟೆನ್ಸ್. ಈಗಿದ್ರು, ಈಗ ನಮಗೆ ಸಿಕ್ಕಿದ್ರು ಅನ್ನೋದು ಪ್ರೆಸೆಂಟು, ಈಗ 2 ನಿಮಿಷಗಳ ಸಿಕ್ಕಿದ್ರು ಅನ್ನೋದು ಪಾಸ್ಟ್ ಟೆನ್ಸ್. ಇಷ್ಟೇ ವ್ಯತ್ಯಾಸ ದೇಹಕ್ಕೆ ಅಲ್ವಾ? ಇದರ ಬಗ್ಗೆ ವಿಶೇಷ ಏನು, ನಮ್ಮ ದೇಹ ಹೀಗಿರಬೇಕು, ಚಂದ ಇರಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತ ವಿವಿಧ ಅವತಾರಗಳನ್ನು ಮಾಡಿಕೊಳ್ಳೋದೆ. ಏನು ಮಾಡಿಕೊಂಡ್ರೂ ವಯಸ್ಸು ಕಡಿಮೆ ಆಗಲ್ಲ, ಆಯುಷ್ ಮಾತ್ರ ಕಡಿಮೆ ಆಗೋದು. ನಿಮಗೆ ನೀವು ನನ್ನ ತಲೆ ಕೂದಲು ಬೆಳ್ಳಗಾಯಿತು ಅಂತ ಕಪ್ಪಚ್ಕೊಂಡ್ಬಂದರೆ ನಿಮಗೆ ವಯಸ್ಸು ಕಡಿಮೆ ಆಗಿದೆ ಅಂತಿರುತ್ತೆ. ನಿಮ್ಮ ಮನಸ್ಸಲ್ಲೇ ಆತ್ಮಸಾಕ್ಷಿ ಇರುತ್ತೆ, ನನಗೆ ವಯಸ್ಸಾಯಿತು ಅಂತ ಅಲ್ವಾ? ಬಿದ್ದು ಹೋಗುವ ದೇಹಕ್ಕೆ ಏಕೆ ಅಲಂಕಾರ, ಅಷ್ಟೊಂದು ಅಲಂಕಾರ ಮಾಡ್ಕೊಳ್ಳಿ, ಎಷ್ಟಿರಬೇಕೋ ಅಷ್ಟಿರಬೇಕು. ಎಲ್ಲ ವಿವಿಧ ಅಲಂಕಾರ ಎಲ್ಲವೂ ಬಿದ್ದು ಹೋಗೋದೇ, ಶಾಶ್ವತ ಅಲ್ಲ ಇವುಗಳು. ಇವು ಒಂದು ಬಟ್ಟೆ ನಮಗೆ ಕೊಟ್ಟಿರೋದು. ಈ ಬಟ್ಟೆ ಹರಿದು ಹೋದರೆ ನಾವು ಬೇಜಾರು ಮಾಡ್ಕೋತೀವಿ, ಹೊಸ ಬಟ್ಟೆ ತೊಗೋತೀವಲ್ವ? ಹಾಗೆ ಭಗವಂತ ಈ ಬಟ್ಟೆ ಜೀರ್ಣವಾಗಿದೆ, ಬಹಳ ಹಳೆಯದಾಗಿದೆ, ಮಲಿನ ಆಗಿದೆ, ಕೊನೆಗೊಂದ್ಸತಿ ಬಿದ್ದೋಗುತ್ತೆ, ಹೋಗಿಬಿಡುತ್ತೆ. ಬೇರೆ ಬಟ್ಟೆಯನ್ನು ಭಗವಂತ ಕೊಡ್ತಾನೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಅಷ್ಟಿರಬೇಕು ಅಭಿಮಾನ ನಮಗೆ. ಇದು ಬಿಡಿ, ಇದೆ ದೇಹ ನನ್ನದಲ್ಲ. ಅದಕ್ಕೆ ದಾಸರನ್ನೋದು ನಾನಲ್ಲ, ನನ್ನದಲ್ಲ, ಆಸೆ ತರವಲ್ಲ. ಅದಕ್ಕೆ ಕನಕದಾಸರು ಹೇಳ್ತಾರೆ, ಏನು ಒಲ್ಲೆ ಹರಿಯೇ ನಿನ್ನ ತುಳಸಿ ಬೇಡುವುದು, ಜ್ಞಾನ ಭಕ್ತಿ ಕೊಡು, ಇದೊಂದೇ ನನಗೆ ದೊಡ್ಡದು ಅಂತ. ಅವರು ವೈರಾಗ್ಯ ಹೇಳಿರಲ್ಲ ಅನ್ಬೋದು, ಜ್ಞಾನ ಭಕ್ತಿ ಕೊಡು ಅಂತಂದರು. ಮೊದಲೇನು ಹೇಳಿದರು? ಏನು ಒಲ್ಲೆ ಅನ್ನೋದೇ ವೈರಾಗ್ಯ. ಏನು ಬೇಡ, ನಿನ್ನ ಭಕ್ತಿ ಬಿಟ್ಟು ಬೇರೆ ಏನೂ ಬೇಡ, ನೀನು ಬಿಟ್ಟು ಬೇರೆ ಏನು ಬೇಡ ಅನ್ನೋದೇ ವೈರಾಗ್ಯ. ನಾವು ಹಾಡನ್ನು ಹೇಳ್ತೀವಿ, ರಾಗಬದ್ಧವಾಗಿ ಹೇಳ್ತೀವಿ, ಶಾಸ್ತ್ರೀಯವಾಗಿ ಹೇಳ್ತೀವಿ, ಎಲ್ಲ ಚೆನ್ನಾಗಿರಬೇಕು, ಸ್ವರಗಳು ಹೇಳ್ತೀವಿ, ಪ್ರೈಸ್ ತೋದಿವಿ. ಆದರೆ ಒಳಗಡೆ ಇದ್ದ ಅನುರಾಗ, ಭಗವಂತನ ಬಗ್ಗೆ ಇರುವ ಅನುಸಂಧಾನ, ದಾಸರು ಕೊಟ್ಟಿರುವ ಅರ್ಥವನ್ನು ನಾವು ತಿಳಿದುಕೊಳ್ಳೋದಿಲ್ಲ. ಏನು ಮಾಡಿದಾಗಾಯಿತು? ಗ್ರಾಮಫೋನ್ ಹಾಕಿದರೆ ಏನು ಅರ್ಥ, ಹಾಗೆ ಆಯಿತು ಅದು. ಹಾಗೆ ನಾವು ನಮ್ಮ ದೇಹದ ಬಗ್ಗೆ ಅತಿಯಾದ ಆಸಕ್ತಿ ಸಲ್ಲದು ಇರಬೇಕು. ಸಾಧನೆಗೆ ಬೇಕು ದೇಹವನ್ನು ಕಾಪಾಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿಲ್ಲ ಶಾಸ್ತ್ರ. ಸಾಧನೆ ಮಾಡಬೇಕು, ಸಾಧನೆಗೋಸ್ಕರ ದೇಹ ಬೇಕು. ಸಾಧನ ಶರೀರವಿದು ನೀ ದೇಹದಿ ಕೊಟ್ಟಿದ್ದು. ಸಾಧನೆ ಕೊಟ್ಟಿದ್ದಾನೆ ಮನುಷ್ಯ ದೇಹವನ್ನು, ಬೇರೆ ಯಾವ ದೇಹದಲ್ಲೂ ಸಾಧನೆ ಬರಲ್ಲ. ಈ ದೇಹ ವೇಸ್ಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಈ ದೇಹ ಬರೋದು ಇನ್ಯಾವಾಗೋ. ಹಾಗೆ ಉತ್ತಮ ಗತಿ ಹೋಗ್ಬೇಕು. ನಾವು ಈ ದೇಹದ ಬಗ್ಗೆ ಅತಿಯಾಸ ತೋರಿಸ್ಬಿಟ್ಟು ನಾನೇ ದೇಹ, ನಾನೇ ಹೇಗಿರತ್ತೆ ನೋಡಿ, ನನಗೆ ಪೆಟ್ಟು ಬಿತ್ತು ಅಂತೀವಿ ಅಲ್ವಾ? ನನಗೆ ಪೆಟ್ಟು, ನಮ್ಮದು ನೋಡಿ ವಿರಕ್ತಿ ಯಾವ ಥರ ಇರುತ್ತೆ ಅಂತ. ಅಯ್ಯೋ ನಾನು ಬಿದ್ದುಬಿಟ್ಟೆ, ನೀನಲ್ಲಯ್ಯ ಬಿದ್ದಿದ್ದು, ನಿನ್ನ ದೇಹ ಬಿದ್ದಿದ್ದು. ಹೀಗೆ ಹೇಳ್ಬೋದು, ಏನಾಚಾರ ಹೀಗೆಲ್ಲ ಹೇಳ್ಬಿಡ್ತೀರ, ನಮಗೆಲ್ಲ ಭಾಳ ಇದು ಸಹಜ. ಆ ಸಂಧಾನ ಸ್ವಲ್ಪ ತಿಳ್ಕೊತಾ ಹೋದರೆ ಏನಂತಂದರೆ, ಈಗ ಏನೋ ಯಾರೋ ಬೈತಾರೆ ಅಂತ ತಿಳ್ಕೊಳ್ಳಿ, ನನಗೆ ಬೈದಿದ್ದಲ್ಲ ಅದು, ನನಗೆ ಹೊಡೆದಿದ್ದಲ್ಲ ಅಂತ ತಿಳ್ಕೊಳ್ಳಿ. ಅಂದರೆ ನಿಮಗೆ ಅವರ ಬಗ್ಗೆ ದ್ವೇಷ ಬರಲ್ಲ, ಸಮಾಧಾನ ಇರುತ್ತೆ. ಸಮಾಧಾನ ಇದ್ದಾಗ ಏನಾಗುತ್ತೆ, ನಿಮಗೆ ದ್ವೇಷ ಅಸೂಯೆಗಳು ಬರಲ್ಲ. ನಾನು ನನ್ನದು ಅನ್ನುವ ಮಮಕಾರ ಇರುವ ತನಕ ನಿಮಗೆ ಅಭಿಮಾನ, ಕೋಪ, ದೋಷ. ನನ್ನದು, ಈಗ ನಮ್ಮ ಮನೆಯಲ್ಲಿ ಯಾರಿಗೋ ಕಾಯಿಲೆ ಬಂದು ಯಾರೋ ಮೃತರಾಗ್ತಾರೆ, ನಮಗೆ ಬಹಳ ದುಃಖ ಆಗತ್ತೆ ಅಲ್ವಾ? ನಮ್ಮ ಅತೀವ ಆಪ್ತರು, ಅವರ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ಯಾರೋ ಸಾಯ್ತಾರೆ, ನಮಗೂ ದುಃಖ ಆಗತ್ತೆ. ದುಃಖ ಆಗಿ ಅವ್ರನ್ನ ಅಲ್ಲಿ ಬಾಡಿ ಕ್ರಿಮೇಷನ್ ಮಾಡಿ ಎಲ್ಲ ಮಾಡಿ ಬಂದ ಮೇಲೆ ಅವ್ರದ್ದೆಲ್ಲ ಕಾರ್ಯ ಮುಗಿಸಿದ ಮೇಲೆ ನಾವು ಆರಾಮಾಗ್ತೀವಿ, ನಮ್ಗೆ ಅಷ್ಟು ದುಃಖ ಆಗಲ್ಲ. ನಮ್ಮ ಮನೆಯಲ್ಲಿ ನಮಗೆ ಹತ್ತಿರವಾದವರು ಸತ್ತರೆ ನಮಗೆ ಎಷ್ಟು ದುಃಖ ಆಗತ್ತೋ ಹಾಗೆ ಬೇರೆ ಎಷ್ಟು ದುಃಖ ಆಗಲ್ಲ ಅಲ್ವಾ?
ಅಥವಾ ಯಾವುದೋ ಯಾತ್ರೆಗೆ ಹೊರಟಿರ್ತೀವಿ, ಎಲ್ಲೋ ಹೊರಟಿರ್ತೀವಿ, ಆಕ್ಸಿಡೆಂಟ್ ಆಗಿಬಿಡುತ್ತೆ, ಬಸ್ಸು ಅಥವಾ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ನಮಗೆ ಪರಿಚಯದವರು ಎಷ್ಟೋ ಜನ ಸಾಯ್ತಾರೆ, ನಾವು ಹೋಗಿರ್ತೀವಿ, ನಾವು ಬದುಕ್ಬಿಡ್ತೀವಿ. ಅಬ್ಬಾ, ನಾನು ಬದುಕು ಬಂದೆ, ನಾನು ಸೇಫ್, ಅವರು ಸತ್ತರೂ ಪರವಾಗಿಲ್ಲ, ನಾನು ಬದುಕದೆ, ಇದು ಬರುತ್ತಲ್ವ? ಹೀಗಿರಬೇಕಾದ್ರೆ ನಾನು ಅನ್ನುವ ಮಮಕಾರ ನಮಗಿರಬೇಕಾದ್ರೆ, ನನ್ನದು ನಾನೇ ದೇಹ, ದೇಹವೇ ನಾನು ಅಂತ ಮಮಕಾರ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ದುಃಖವೇ ಬರುವುದು, ಅಲ್ಲಿ ನಮಗೆ ವಿಷಯ ಪದಾರ್ಥಗಳ ಬಂಧನವೇ ಜಾಸ್ತಿ ಆಗತ್ತೆ. ಕಳ್ಕೊಳ್ಬೇಕು. ಭಗವಂತನ ಇಚ್ಛೆ, ಭಗವಂತ ಕೊಟ್ಟಿದ್ದಾನೆ. ಏನೋ ಒಂದು ಪೆಟ್ಟು ಬಿತ್ತು, ನಾವು ದುಃಖವನ್ನು ಅಯ್ಯೋ ಹೀಗಾಗೋಯ್ತು ಆಮೇಲೆ ನಮಗೆ ಆಗುವ ಅನಾಹುತವನ್ನು ಭಗವಂತ ಸ್ವಲ್ಪದಲ್ಲಿ ತಪ್ಪಿಸ್ದ ಅಂತ ನಾವು ಯೋಚನೆ ಮಾಡಬೇಕಲ್ವಾ? ನಮಗೆ ಯಾವಾಗ ಬರುತ್ತೆ ಇದು? ಒಂದೊಂದು ವಿರಕ್ತಿಗಳು, ಅಂದರೆ ವಿರಕ್ತಿ ಏಕ್ದಮ್ ಆಚಾರ್ಯ ಇವತ್ತು ಕೇಳಿದೆ ನಾಳೆಯಿಂದ ವಿರಕ್ತಿ ಬಂದ್ಬಿಡ್ತೀವಿ, ಇವೆಲ್ಲ ಬರೋದಲ್ಲ ರೀ. ಇದು ಕೆಲವೊಂದು ಅಭಾವ ವೈರಾಗ್ಯ. ಅಭಾವ, ನಮ್ಮನೇಲಿ ಏನು ಇಲ್ವಪ್ಪ, ನಮ್ಮನೇಲಿ ಇಲ್ಲ, ಏನು ಕಾರ್ ಇಲ್ಲ, ಕಾರ್ ತೊಗೊಂಡೇನು ಮಾಡಬೇಕು, ಟ್ರಾಫಿಕ್ ಜಾಸ್ತಿ, ಕಾರ್ ಇದ್ರೆ ಹೇಳ್ತಿದ್ರಾ? ಇಲ್ಲ. ಅಭಾವ ವೈರಾಗ್ಯ. ಆಮೇಲೆ ಸ್ಮಶಾನ ವೈರಾಗ್ಯ. ಯಾವುದೋ ಒಂದು ಬಾಡಿ ಹೋಗ್ತಾರೆ, ಸ್ಮಶಾನಕ್ಕೆ ಹೋಗ್ತಿರ್ತಾರೆ, ಅಯ್ಯೋ ನೋಡು ಅವನು ಎಷ್ಟಿದ್ದ ಪಾಪ, ಹೆಂಗಾಗೋದ ಈಗ, ಇಷ್ಟೇ ಏನು ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ಮನೆಗೆ ಬಂದಮೇಲೆ ಏನು ಮಾಡ್ತೀವಿ? ನಮ್ಮದೇ ಕಾರ್ಯ, ವಿಷಯಾಸಕ್ತಿಗಳ ಬಗ್ಗೆ. ಸ್ಮಶಾನದ ವೈರಾಗ್ಯ ಸ್ಮಶಾನದಲ್ಲೇ. ಇವೆಲ್ಲ ಆ್ಯಕ್ಚುವಲ್ ವೈರಾಗ್ಯ ಬರಬೇಕು, ನಿಜವಾದ ವೈರಾಗ್ಯ ಬರಬೇಕು ಅಂದರೆ ಒಂದೇ ಸಮನೆ ಬರೋದಿಲ್ಲ. ಆದಷ್ಟು ವಿಷಯ ಪದಾರ್ಥಗಳ ಬಗ್ಗೆ. ಏನಂತಂದರೆ, ದೇವಸ್ಥಾನಕ್ಕೆ ಬರ್ತೀರಾ, ಮಠ ಮಂದಿರಗಳಿಗೆ ಬರ್ತೀರಾ, 1 ಅವರ್ ಕೂತ್ಕೊಳ್ಳಿ, 1 ಅವರ್ ಕೂತ್ಕೊಂಡು ದೇವರ ಬಗ್ಗೆ ಯೋಚನೆ ಮಾಡಿ, ದೇವರ ಕಥೆಗಳ ಬಗ್ಗೆ ಯೋಚನೆ ಮಾಡಿ. ಅಷ್ಟು ಮಾಡಿದಾಗ ನಿಮಗೆ ಆ ವಿಷಯ ಪದಾರ್ಥಗಳ ಯೋಚನೆ ಬರೋದು ತಪ್ಪತ್ತಲ್ಲ, ಅದೊಂದು ಸ್ವಲ್ಪ ವೈರಾಗ್ಯ ಬಂತಲ್ವ? ಏನೋ ಪ್ರವಚನಕ್ಕೆ ಬರ್ತೀರಾ ಅಥವಾ ಪ್ರವಚನ ಹೇಳ್ತೀವಿ, ಆವಾಗ ಆ ಬಗೆಯ ಆ ಕಥೆಯ ಬಗ್ಗೆ, ಭಗವಂತನ ಗುಣಗಳ ಬಗ್ಗೆನೇ ಬರುತ್ತೆ ಹೊರತು ನಮಗೆ ವೈಶಿಕ ಗುರುಗಳ ಬಗ್ಗೆ ಚಿಂತನೆ ಬರೋದಿಲ್ಲ. ಆವಾಗ ಅದರಲ್ಲಿ ಆ ವೈರಾಗ್ಯ ಬರುತ್ತಲ್ವ ಸ್ವಲ್ಪರ. ನಮ್ಗೆ ಹಾಗಾಗಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾ, ಯಾರು ಹೋಗಬೇಕು, ಬಿಡ್ರಿ ಹೋದ್ರೆ ನಾಳೆ ಆಯಿತು. ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ವೈರಾಗ್ಯ, ದೇವರ ಬಗ್ಗೆನೇ ವೈರಾಗ್ಯ, ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿ. ಹೀಗಿದೆ. ಅಂದರೆ ವಿರಕ್ತಿ ಇರಬೇಕು ನಮಗೆ. ವಿನಯ ಇರಬೇಕು. ತಾರತಮ್ಯಾನುಸಾರವಾಗಿ ಭಗವದ್ಭಕ್ತರಲ್ಲಿ ವಿನಯ ಇರಬೇಕು. ಏನಂದರೆ, ಭಗವದ್ಭಕ್ತರನ್ನು ಕಂಡಾಗ, ಭಗವಂತ ಗುರುಗಳನ್ನು ಕಂಡಾಗ ತಲೆಬಾಗಿಸಿ ಮೈ ಬಗಿಸಿ ಭಾರದಿಂದ ಮೈ ಬಗ್ಗಬೇಕು, ತನು ಬಗ್ಗಬೇಕು. ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ದೇವರಿಗೆ ನಮಸ್ಕಾರ ಹೀಗೆ ಮಾಡೋದು ಇವೆಲ್ಲ ಶಾಸ್ತ್ರದಲ್ಲಿ ವಿರುದ್ಧ ಇವು. ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂದರೆ ತನು ಮನಗಳನ್ನು ಅರ್ಪಿಸಿ ಭಗವಂತನಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬೇಕು. ಭಕ್ತಿಯಿಂದ ಮಾಡಬೇಕು. ಸುತ್ತಲೂ ಪ್ರದಕ್ಷಿಣೆ ಹಾಕ್ತೇನೆ ಅಂತ ಹೇಳ್ಬಿಟ್ಟು ದೇವ್ರ ಪ್ರದಕ್ಷಿಣೆ ಹಾಕೋದು, ರಾಯರ ಪ್ರದಕ್ಷಿಣೆ ಹಾಕೋದು, ಪ್ರದಕ್ಷಿಣೆ ಹೋಗ್ಬೇಕಾದ್ರೆ ಒಂದಿಬ್ಬರು ಮಾತಾಡ್ತಾನೇ ಹೋಗೋದು, ಅದು ಪ್ರದಕ್ಷಿಣೆ ಅನಿಸಲ್ಲ. ಅದು ನಿಮ್ಮ ಹರಟೆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಿರಲ್ಲ ಅದೇ ಥರನೇ ಅನ್ಸೋದು. ರಾಯರ ಮೆಚ್ಚಲ್ಲ ಅದನ್ನು. ಆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಭಕ್ತಿ ಬಾಗಿ ವಿನಯದಿಂದ. ಅಂದರೆ ನಾವೇನು ಮಾಡ್ತೀವಿ, ಕೆಲವರಿಗೆ ನಮಸ್ಕಾರ ಅಂತೀವಿ, ಒಳ್ಳೆ ಆಚಾರ್ಯ ನಮಸ್ಕಾರ ಚೆನ್ನಾಗಿದ್ದೀರಾ ಎಲ್ಲ ಮಾತಾಡ್ತೀವಿ. ಹೊರಗಡೆ ಹಿಂದ್ಗಡೆಗೆ ಅವ್ರು ನೋಡಿ ಹೆಂಗಿದ್ದಾರೆ, ಅವ್ರ ಗುಣನೇ ಗೊತ್ತು ನಮಗೆ. ಇದು ವಿನಯ ಅಲ್ಲ, ಇದು ಕಪಟ, ದಾಂಭಿಕ. ಇದು ಅವರಲ್ಲಿ ವಿನಯ ತೋರಿಸಬೇಕು, ಎದುರುಗಡೆ ಭಗವದ್ಭಕ್ತರಲ್ಲಿ ವಿನಯ ತೋರಿಸಬೇಕು, ಉತ್ತಮರಲ್ಲಿ ವಿನಯ ತೋರಿಸಬೇಕು, ಹಿಂದುಗಡೆ ಅವರ ಬಗ್ಗೆ ಮಾತಾಡಬಾರ್ದು. ಅವರಿಗೆ ಗೊತ್ತಾಗಲ್ಲ, ದೇವರಿಗೆ ಗೊತ್ತಾಗಲ್ವಾ? ಸಾಕ್ಷಿ ದೇವತೆಗಳಿಗೆ ಗೊತ್ತಾಗಲ್ವಾ? ಗರುಡ ಪುರಾಣದಲ್ಲಿ ಕೇಳಿದ್ದೀರಾ? ಸಾಕ್ಷಿ ದೇವತೆಗಳಿಗೆ ಗೊತ್ತಾಗೋದಿಲ್ವಾ? ಎಲ್ಲ ರಿಪೋರ್ಟ್ ಮಾಡ್ತಾರೆ. ಇದು ವಿನಯ ಅನ್ಸಲ್ಲ. ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಮಾತಾಡೋದು. ಗೌರವಪೂರ್ವಕವಾಗಿ ಅವರ ತಾರತಮ್ಯಾನುಸಾರವಾಗಿ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು. ತಂದೆ ತಾಯಿಗಳಿಗೆ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡಬೇಕು. ಮೊದಲ ನಮಸ್ಕಾರ ತಂದೆ ತಾಯಿಗಳಿಗೆ ಮಾಡಬೇಕು. ಯಾರಿಗೆ ಮಾಡ್ತಾರೆ ರೀ? ನಾಯಿಗೆ ನಮಸ್ಕಾರ ಮಾಡ್ತಾರೆ ಬೆಳಿಗ್ಗೆ ಎದ್ದು. ನಾಯಿನ ಕರ್ಕೊಂಡು ಹೋಗ್ಬಿಡೋದು ವಾಕಿಂಗಿಗೆ. ಹೋಗಲಿ ಬೇರೆ ಅಲ್ಲ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಇದೇ ಕಾರ್ಯವನ್ನು ಮುಗಿಸಿ ಅವರು ಏನೋ ಅವ್ರ ಕರ್ಮಗಳವ್ರು ಮಾಡಿಕೊಳ್ಳಿ. ಬೆಳಿಗ್ಗೆ ಎದ್ದು ಬಿಟ್ಟು ತಂದೆ ತಾಯಿಗಳಿಗೆ ನಮಸ್ಕಾರನ, ತಂದೆ ತಾಯಿಗಳಿಗೆ ನಮಸ್ಕಾರ ಯಾಕೆ ನಮಸ್ಕಾರ ಮಾಡಬೇಕು? ನಮಸ್ಕಾರ ಮಾಡಿದ್ರೆ ನಮಗೆ ಪ್ರೀತಿನಾ? ಈ ತರಹ ಉದ್ದಟತನದ ಮಾತುಗಳು. ನಮಸ್ಕಾರ ಮಾಡಬೇಕು. ಯಾಕೆಂದರೆ ನಿಮ್ಮ ಈ ಜೀವನಕ್ಕೆ ಕಾರಣೀಭೂತರವರಲ್ವಾ?
ಈ ದೇಹಕ್ಕೆ. ಹಾಗೆ ಅದು ವಿನಯ ಇರಬೇಕು. ಆಮೇಲೆ ಪುರಾಣ, 18 ಪುರಾಣಗಳು, ವೇದವ್ಯಾಸ ದೇವರಿಂದ ಕೃತವಾದ ಪುರಾಣಗಳು, ಭಗವದ್ಭಕ್ತರಾದ ವಾಲ್ಮೀಕಿ ಋಷಿಗಳಿಂದ ಕೃತವಾದ ಪುರಾಣಗಳು. ಈ ಪುರಾಣಗಳನ್ನು ಕೇಳಬೇಕು. ಪುರಾಣಗಳನ್ನು ಕೇಳುವುದರಿಂದ ಮನಸ್ಸು ಶುದ್ಧಿಯಾಗತ್ತೆ. ಪುರಾಣಗಳನ್ನು ಕೇಳಬೇಕು, ಶಾಸ್ತ್ರಗಳನ್ನು ಕೇಳಬೇಕು. ಪುರಾಣ ಶಾಸ್ತ್ರ ಅಂತ, ಪುರಾಣ ಬೇರೆ ಶಾಸ್ತ್ರ ಬೇರೆ. ಆಚಾರ್ಯರಿಂದ ಕೃತವಾದ ಗ್ರಂಥಗಳು, ಟೀಕಾ ಟಿಪ್ಪಣಿಗಳು, ಶುದ್ಧ ತತ್ವವಾದದಲ್ಲಿರುವ ಪ್ರಮೇಯಗಳು, ಅವುಗಳನ್ನು ತಿಳ್ಕೊಳ್ಬೇಕು, ಅವುಗಳನ್ನು ಓದಬೇಕು. ಗುರುಗಳಿಂದ ಅಧ್ಯಯನ ಮಾಡಿಸ್ಕೋಬೇಕು. ಈ ಚಿಂತನೆಯನ್ನು ನಾವು ಒಂದು ದಿವಸ ಬೆಳಿಗ್ಗೆ ಎದ್ದು ಏನು ಬೇಡ, ರಾಘವೇಂದ್ರ ಸ್ವಾಮಿಗಳು ಬರೆದ ಪ್ರಾತಃ ಸಂಕಲ್ಪ ಗದ್ಯ ಅಂತ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಆಂಟಿಕ ಮುಗಿಸ್ಕೊಂಡ್ಬಿಟ್ಟು, ತುಳಸಿಗೆ ನೀರಾಕಿ ಮೃತ್ತಿಗೆ ಹಚ್ಕೊಂಡ್ಬಿಟ್ಟು, ರಾಘವೇಂದ್ರ ಸ್ವಾಮಿಗಳ ಕೃತ ಪ್ರಾತಃ ಸಂಕಲ್ಪ ಗದ್ಯ ಅಂತ ಇದೆ. ಅದು ಒಂದು 10 ನಿಮಿಷ ಆಗಬಹುದು, ಜಾಸ್ತಿ ಅಂದರೆ 10 ನಿಮಿಷ ದಿವಸ ಓದಿಬಿಟ್ರೆ ನಾವು ಏನೇನು ಮಾಡ್ತೀವೋ ಅದರ ಸಂಕಲ್ಪ, ಅದು ಸಂಕಲ್ಪ ಮಾಡೋದು ಪ್ರಾತಃ ಸಂಕಲ್ಪ ಗದ್ಯ. ಅದನ್ನು ಯೋಗ್ಯತೆ ಇದ್ದವರು, ಅಧಿಕಾರಿಗಳಿದ್ದವರು ಮಾಡ್ಬೋದು. ಅದನ್ನು ಮಾಡಲ್ಲ ನಾವು. ಪ್ರಾತಃ ಸಂಕಲ್ಪ ಗದ್ಯ ಅನ್ನೋದೇ ಗೊತ್ತಿರಲ್ಲ ನಮಗೆ. ನಮ್ಮ ಸಂಕಲ್ಪ ಅಂದ್ರೆ ಗೊತ್ತಾಗೋದು ತಿಥಿದಷ್ಟೇ ಸಂಕಲ್ಪ ಗೊತ್ತಾಗೋದು. ಸಂಕಲ್ಪ ಅದಿರಬೇಕು, ಅದು ಮಾಡಬೇಕು. ಪ್ರಾತಃ ಸಂಕಲ್ಪ ಗದ್ಯ ದಿನನಿತ್ಯ ಅವಶ್ಯಕ, ಅದು ಓದುವುದು. ಹೀಗೆ ಇವೆಲ್ಲ ಭಕ್ತರ ಗುಣಗಳು, ಉತ್ತಮರ ಗುಣಗಳು, ಮುಕ್ತಿಯೋಗ್ಯರ ಸ್ವಭಾವ ಇದೆ. ಅವರೆಲ್ಲ ಮಾಡ್ತಾ ಇರ್ತಾರೆ ಇದನ್ನು. ಶ್ರವಣ, ದಿವಸ ಭಗವಂತನ ಬಗ್ಗೆ ಶ್ರವಣವನ್ನು ಕೇಳುವುದು, ಭಗವಂತನ ಕಥೆಗಳನ್ನು ಕೇಳುವುದು, ಭಗವಂತನ ಭಕ್ತರ ಕಥೆಗಳನ್ನು ಕೇಳುವುದು, ರಾಯರ ಕಥೆಗಳನ್ನು ಕೇಳುವುದು, ಟೀಕಾಚಾರ್ಯರ ಕಥೆಗಳನ್ನು ಕೇಳುವುದು, ಮಧ್ವಾಚಾರ್ಯರ ಕಥೆಗಳನ್ನು ಕೇಳುವುದು, ವಾದಿರಾಜರ ಕಥೆಗಳನ್ನು ಕೇಳುವುದು, ಹರಿಭಕ್ತರ ಕಥೆಗಳನ್ನು ಕೇಳುವುದು. ಅಲ್ಲ, ಪ್ರತಿ ಆರಾಧನೆಗೂ ಅದನ್ನೇ ಹೇಳ್ತೀರಾ? ಪ್ರತಿ ಯಾರು ಭಗವದ್ ಭಕ್ತರಿದ್ದಾರೋ ಅವರ ಕಥೆಗಳನ್ನು ಹೇಳಿದ್ದನ್ನು ಕೇಳಿದರೆ ಕೂಡ ಅದು ನಮ್ಮ ಮನಸ್ಸಲ್ಲಿ ಕುತ್ಕೊಳ್ಳೋದು. ನಾವು ಶ್ರವಣ ಮಾಡಬೇಕು. ನಾವು ಏನು ಮಾಡ್ತೀವಿ? ಭಗವಂತನ ಶ್ರವಣವನ್ನು ಮಾಡೋದೇ ಇಲ್ಲ ನಾವು. ಭಗವಂತನ ಕಥೆಗಳೇ, ಭಗವಂತನ ಬಗ್ಗೆ ಶ್ರವಣ ನಾವು ಮಾಡೋದೆಲ್ಲ ಗ್ರಾಮ್ಯ. ಟಿ ವಿ ಹಾಕಿಬಿಟ್ರೆ ಏನಿದೆ? ಟಿ ವಿ ಹಾಕಿಬಿಟ್ರೆ ಏನು ಬರುತ್ತೋ ಅದರದ್ದೇ ಶ್ರವಣ, ಅದರದ್ದೇ ನೋಟ. ಏನಿದೆ? ದೂರದರ್ಶನ ಅಂತಾರೆ ಇದರಿಗೆ. ನಮ್ಮನ್ನೇನು ಮಾಡ್ತಾರೆ? ಭಗವಂತನದು ನಮ್ಮ ದರ್ಶನಕ್ಕೆ ದೂರವನ್ನು ಮಾಡಿಬಿಡುತ್ತದು. ಆಗಲ್ಲ. ದರ್ಶನ ಅಂದರೆ ಶಾಸ್ತ್ರ ಅಂತಲೇ ಹೆಸರು. ಶಾಸ್ತ್ರವನ್ನೂ ನಮ್ಮ ಹತ್ರ ಬರಲಿಕ್ಕೆ ಬಿಡಲ್ಲ, ಆ ಥರ ದೂರದರ್ಶನ ಅದು. ನಾವೇನು ಮಾಡಬೇಕು? ಬೆಳಿಗ್ಗೆ ಎದ್ದಾಗ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಪಾದ ಸಂಕಲ್ಪದಲ್ಲಿ ಏನೇನು ಶ್ಲೋಕಗಳಿದೆ ಅಂತ ಅದನ್ನು ಪಡಿಸಬೇಕು. ಅದನ್ನು ಮಾಡಿ ನಾವು ದೇವರಿಗೆ ಅದನ್ನು ಸಮರ್ಪಿಸಬೇಕು. ಇದೆಲ್ಲ ಮಾಡಬೇಕು. ಇದೆಲ್ಲ ಯಾರು ಮಾಡ್ತಾರೆ? ಸಜ್ಜನರು ಮಾಡ್ತಾರೆ, ಅವರ ಲಕ್ಷಣ ಅದು. ಶ್ರವಣ ಮಾಡಬೇಕಾದ್ರೆ ನಾನು ಶ್ರವಣ ಮಾಡ್ತೀನಿ ಅಂತ ಬರಬಾರ್ದು. ಭಗವಂತನು ನಮ್ಮಲ್ಲಿ ನಿಂತು ನಮ್ಮ ಕಿವಿಯ ಅಭಿಮಾನಿ ಚಂದ್ರನ ಮುಖಾಂತರ, ಮುಖ್ಯ ಪ್ರಾಣದೇವರ ಮುಖಾಂತರ ಭಗವಂತ ಮಾಡಿಸ್ತಾ ಇದ್ದಾನೆ, ಅವನು ಕೇಳಿಸ್ತಾ ಇದ್ದಾನೆ ಅಂತ ನಾವು ತಿಳಿಬೇಕು. ಹೊರತು ನಾನೇ ಕೇಳ್ತೀನಿ ಅಂತಂದರೆ ಏನಾಗುತ್ತೆ? ಮುಂದಿನ ಬರುವ ಜನ್ಮಗಳಲ್ಲಿ ಅವನಿಗೆ ಏನಾದರೂ ಮನುಷ್ಯ ಜನ್ಮ ಬಂದರೆ ಕಿವಿಯನ್ನೇ ಕೊಡೋದಿಲ್ಲ, ಕೇಳೋದನ್ನೇ ಕೊಡೋಲ್ಲ ಭಗವಂತ. ಏನು ಮಾಡ್ತಾನೆ? ಏನು ಮಾಡಿದ್ರೂ ಆಗಲ್ಲ. ಯಾಕೆಂದ್ರೆ ಭಗವಂತ ಕಿವಿ ಕೊಟ್ಟಿದ್ದೆ, ಏನು ಮಾಡಿದೆ ನೀನು? ನನ್ನ ಶ್ರವಣ ಮಾಡಲೇ ಇಲ್ಲ. ಯಾವುದೋ ಸಂಗೀತ, ಯಾವುದೋ ಹರಟೆ, ಯಾವುದೋ ಮನೆ ಕತೆ, ಯಾವೊಂದೋ ಬೇಡವಾದ ತಲೆ ಹರಟೆಗಳು, ವಾಕ್ಯಗಳು, ಅವನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ಭಗವಂತನ ಭಕ್ತರ ನನ್ನ ಮಹಿಮೆಗಳನ್ನು ಕೇಳಲಿಲ್ವಲ್ಲ ನೀನು ಉತ್ತಮ ಜನ್ಮ ಕೊಟ್ಟಾಗ. ಅದಕ್ಕೆ ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾಳ ಮಾಡಬೇಡಿ, ಹುಚ್ಚಪ್ಪಗಳಿರ ಅಂತ ಯಾಕೆ ಹೇಳ್ತಾರೆ ದಾಸರು? ಈ ಜನ್ಮ ಬಂದಿದೆ, 84 ಲಕ್ಷ ಯೋನಿಗಳಲ್ಲಿ ಕಳಿಸ್ತಾನೆ ಭಗವಂತ. 84 ಲಕ್ಷದ ಕೊನೆಯ ಯೋನಿ ಇದು ಮಾನವ ಜನ್ಮ. ಮಾನವ ಜನ್ಮದಿಂದ ಮೇಲೆ ಹೋಗಬೇಕು, ಮೇಲೆ ಮತ್ತೊಂದು ಜನ್ಮ ಇಲ್ಲ, ಭಗವಂತನಲ್ಲಿ ಹೋಗಬೇಕು. ಹೋಗಲಿಲ್ಲ ಅಂದರೆ ಹಾವು ಏಣಿ ಏಟದಲ್ಲಿ ತಪ್ಪು ಮಾಡಿ ಕೆಳಗಡೆ ಬಿದ್ದರೆ ಮತ್ತೆ ಕೋಟ್ಯಾಂತರ ಜನ್ಮಗಳು ಬರಬೇಕು. ಇದನ್ನು ನಾವು ಮಾನವರು ಯೋಚನೆ ಮಾಡಬೇಕು. ಮಾನವರಾದಾಗ ಮಾನವರಾಗಿ ಬಾಳಬೇಕು. ಇಲ್ಲದಿದ್ದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ನಾವು ಬೆಳಗ್ಗೆ ತಿಂತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ನಮ್ಮ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತೀವಿ, ಭೋಕ್ತಿ ಮಾಡ್ತೀವಿ. ಎಲ್ಲ ಪ್ರಾಣಿಗಳು ಮಾಡೋದು ಅದನ್ನೇ.
ಅದು ಆಮೇಲೆ ಚಿಂತನ ನಾವು ಕೇಳಿರ್ತೀವಲ್ವಾ, ಈಗ ನಾವು ಕೇಳಿರ್ತೀವಿ, ನಾವು ಏನು ಕೇಳ್ತೀವೋ ಅದನ್ನು ಮನಸ್ಸಲ್ಲಿ ಚಿಂತನೆ ಮಾಡಬೇಕು. ಈಗ ನಾನು ಹೇಳಿದ್ದೀನಿ, ಅಥವಾ ನಮ್ಗೆ ಯಾರೋ ನಮ್ಮ ಗುರುಗಳು ಹೇಳಿದ್ದಾರೆ, ಅದನ್ನು ಆಚಾರ್ಯರಿಗೆ ಹೇಳಿದರು ಅಥವಾ ನಮ್ಮ ಗುರುಗಳಿಗೆ ಹೇಳಿದರು, ಅದನ್ನು ನಾವು ಹೀಗಿದೆಯಲ್ಲ ಹೀಗೆ ಚಿಂತನೆ ಮನಸ್ಸಿನಲ್ಲಿ ಸ್ವಲ್ಪನಾದರೂ ಚಿಂತನೆಗಳನ್ನು ಬೆಳೆಸಿಕೊಂಡು ಬಂದರೆ ಅದು ನಿಮ್ಮ ಮನಸ್ಸಿನಲ್ಲಿ ನಿಲ್ಲತ್ತೆ. ಇಲ್ಲ ಅಂದರೆ ಏನಾಗತ್ತೆ, ಇಲ್ಲಿಂದ ಹೋದಾಗ ಈ ಕಿವಿಯಿಂದ ಈ ಕಿವಿ ಬಿಟ್ಬಿಟ್ಟು ಆ ಕಡೆ ಹೋಗ್ತಾ ಇರುತ್ತೆ, ಅದಾಗತ್ತೆ. ಅದು ಉಪಯೋಗ ಆಗಲ್ಲ ಸಾಧನೆಗೆ. ದಾನ ಮಾಡಬೇಕಾದ್ರೆ ಸತ್ಪಾತ್ರರಲ್ಲಿ ದಾನ ಮಾಡಬೇಕು. ದಾನ ಧರ್ಮಕ್ಕೆ ವ್ಯತ್ಯಾಸ ಇದೆ. ಸತ್ಪಾತ್ರರಲ್ಲಿ ದಾನ ಮಾಡಬೇಕು, ಯೋಗ್ಯರಿಗೆ ದಾನ ಮಾಡಬೇಕು. ದ್ರವ್ಯ, ಅನ್ನ, ವಿದ್ಯಾದಾನವನ್ನು ಮಾಡಬೇಕು. ಅನ್ನದಾನ ಮಾಡಬೇಕು. ಶ್ರೀಮಂತರು ಅನ್ನದಾನ ಮಾಡ್ತಾರೆ, ಆಚಾರ್ಯರೇ ನಮ್ಮ ಹತ್ರ ಅಷ್ಟು ದುಡ್ಡಿದೆಯಾ ಅಂತ ಕೇಳಿದರೆ ಏನು ಮಾಡೋದು ಬೇಡ ರೀ, ನೀವೇನು ಅನ್ನಕ್ಕೆ ಊಟಕ್ಕೆ ಹಾಕ್ಸೋದು ಏನು ಬೇಕಾಗಿಲ್ಲ. ದಿವಸ ನೀವೇನು ಊಟ ಮಾಡ್ತಿರೋ ಅನ್ನನ ಒಂದು ಮುಷ್ಟಿ ತೆಕ್ಕೊಳ್ಳಿ, ಒಂದು ಚೀಲದಲ್ಲಿ ಹಾಕಿ, ₹1 ದಕ್ಷಿಣೆ ಹಾಕಿ, ಆ ಚೀಲದಲ್ಲಿಡಿ, ಒಂದು 15 ದಿವಸ 20 ದಿವಸ ಬಿಡಿ. ಆಮೇಲೆ ಬಂದು ಯಾವುದರ ಆಚಾರ್ಯರಿಗೆ ಬ್ರಾಹ್ಮಣರಿಗೆ ಕೊಡಿ, ಅಥವಾ ಯಾವುದರ ಮಠಕ್ಕೆ ಕೊಡಿ, ಅಥವಾ ಯಾವುದರ ದೇವಸ್ಥಾನಕ್ಕೆ ಕೊಡಿ. ಅವರು ಅನ್ನವನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಊಟ ಮಾಡ್ತಾರಲ್ವ, ಆ ಅನ್ನದಾನದ ಫಲ ನಮಗೆ ಸಿಗತ್ತೆ. ಈಗ ಎಲ್ಲ ಮಠ ಮಂದಿರಗಳದ್ದು ಕೊಡ್ತಾರೆ, ಅನ್ನದಾನ ಅಂತ ಕೊಡ್ತಾರಲ್ವ. ಈಗ ಯಾಕೆಂದರೆ ನಮಗೆ ದಿವಸ ಒಟ್ಟಿಗೆ ಕೊಡೋದು ಕಷ್ಟ ಅಂದರೆ, ನಾವು ಏನು ಊಟ ಮಾಡ್ತೀವೋ, ಅನ್ನವನ್ನು ತಿಂತೀವೋ, ಆ ಅಕ್ಕಿಯನ್ನು ಒಂದು ಮುಷ್ಟಿಯನ್ನು ತೆಗೆದು ಒಂದು ಕಡೆ ಇಡಿ. ಇದು ದಾನ ಅಂತ ₹1 ₹2 ನಿಮ್ಮ ಶಕ್ತಿಗನುಸಾರವಾಗಿ ಇಡಿ. ಹಾಗೆ ಒಂದು 15 ದಿವಸದಿಂದ ಇಟ್ಟರೆ ದಿವಸ ಅನ್ನದಾನ ಮಾಡಿದ ಫಲ ನಮಗೆ ಬರುತ್ತೆ. ಇದನ್ನು ಮಾಡ್ಬೋದು, ಭಾಳ ಜನ ಮಾಡ್ಬೋದು. ಇದನ್ನು ಮಾಡಲ್ಲ. ಹೇಗೆ ಗೊತ್ತಾ, ನಮ್ಮ ಮನೇಲಿ 2 ಇದ್ದೀವಿ, ನಮ್ಮ ಮನೇಲಿ 3 ಜನ ಇದ್ದೀವಿ, ಒಂದಗಳು ಹೆಚ್ಚಾಗಬಾರ್ದು, ಹೆಚ್ಚಾಗಬಾರ್ದು, ಚೆಲ್ಲಬೇಕಲ್ಲ. ಈ ತರಹ ಅಲ್ಲ. ಮುಂಚೆ ಹೇಗಿತ್ತು ಅಂದರೆ, ಅನ್ನ ವೈಶ್ವದೇವ ಎಲ್ಲ ಮಾಡಿ, ಬಲಿಹರಣ ಎಲ್ಲ ಮಾಡಿ, ಮನೆ ಮುಂದೆ ಬಂದು ಅರ್ಧ ಗಂಟೆ ಕೂಡ್ತಿದ್ರು. ಯಾರ ಬ್ರಾಹ್ಮಣರು ಬರ್ತಾರ ಅವರಿಗೆ ಭೋಜನ ಆದಮೇಲೆ ನಾವು ಭೋಜನ ಮಾಡಬೇಕು ಅಂತಿರೋದು ಬ್ರಾಹ್ಮಣರಿಗೆ, ಜನಗಳಿಗೆ. ಅವರಿಗೆ ಒಬ್ಬ ಭಕ್ತಿಗೆ ಭೋಜನ ಹಾಕಿ ಆಮೇಲೆ ನಾವು ಭೋಜನ ಮಾಡಲಿಕ್ಕೆ ಅಧಿಕಾರ ಇರುತ್ತೆ. ಇಲ್ಲಾಂದರೆ ಭೋಜನ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಆ ಅಧಿಕಾರವನ್ನು ತೆಗೆದು ಆವಾಗ ಯಾರೂ ಸಿಗಲಿಲ್ಲ ಅಂದಾಗ ಆವಾಗ ಏನು ಮಾಡ್ತಾರೆ, ಅಯ್ಯೋ ಬೇಜಾರಾಯಿತು ಅಂತ ಮಾಡ್ತಾರೆ. ನಮ್ಮ ಈಗ ಏನಿಲ್ಲ, ಬಾಗಿಲು ಹಾಕ್ಬಿಟ್ಟಿರ್ತೀವಿ, ಯಾರು ಬರೋಂಗೇ ಇಲ್ಲ, ಬೇರೆ ಪ್ರಶ್ನೆ. ಈಗ ಅಂಥ ಬ್ರಾಹ್ಮಣರು ಸಿಗಲ್ಲ, ಅಂತ ಬ್ರಾಹ್ಮಣರು ಮನೆ ಹುಡುಕೊಂಡು ಊಟಕ್ಕೂ ಬರಲ್ಲ, ಇವರು ಬಂದರೂ ಕರೆಯೋದು ಇಲ್ಲ. ಫಸ್ಟ್ ಆಫ್ ಆಲ್ ಕರೆಯೋದು ಇಲ್ಲ, ಯಾಕಂದರೆ ಇವ್ರ ಮನೆ ನೈವೇದ್ಯನೇ ಆಗಿರೋದಿಲ್ಲ. ಅದಕ್ಕೆ ಏನು ಅಂದರೆ ದಾನ, ಈ ದಾನ ನಮ್ಗೆ ಆಗಲ್ಲ ಆಚಾರ್ಯ, ನಾವು ಗ್ಯಾಸ್ನಲ್ಲಿ ಇರ್ತೀವಿ, ನಾವೇನೋ ಮಾಡ್ತಿರ್ತೀವಿ, ಊಟ ಮಾಡ್ತೀವಿ ಅಂದರೆ, ನಾವು ಮಾಡುವ ಅನ್ನ ಅಕ್ಕಿಯನ್ನು ಒಂದು ಮುಷ್ಟಿ ತೆಗೆದು ಹಾಕಿ ಒಂದು ಬ್ಯಾಗ್ನಲ್ಲಿ ಹಾಕಿ ಒಂದು 15 ದಿವಸ ಬಿಟ್ಟು ಒಂದು ಅರ್ಚಕರಿಗೆ, ಒಂದು ಆಚಾರ್ಯರಿಗೆ, ಒಂದು ಮಠಕ್ಕೆ, ಒಂದು ಮಂದಿರಕ್ಕೆ ದಕ್ಷಿಣೆ ಸಹಿತವಾಗಿ ಕೊಡಿ. ಆ ಅನ್ನದಾನದ ಫಲ ಬರುತ್ತೆ, ಅನ್ನದಾನದ ಫಲ ಬರುತ್ತೆ. ಇದನ್ನು ಮಾಡಬಹುದು ಎಲ್ಲರೂ. ಒಂದೊಂದೇ ಅನುಸಂಧಾನ ಸಾಕು ನಮಗೆ, ಜಾಸ್ತಿ ಬೇಡ. ಅದನ್ನು ಮಾಡ್ತಾ ಹೋದರೆ ಮುಂದೆ ಭಗವಂತ ಮಾಡಿಸ್ತಾನೆ. ಆ ಥರ ಮಾಡಬೇಕು. ಜನ ಹಾಗೆ ಮಾಡ್ತಾರೆ. ಅನ್ನದಾನ, ದ್ರವ್ಯದಾನ, ವಿದ್ಯಾದಾನ ಮಾಡಬೇಕ್ರಿ. ನಾವು ಯಾವ ದಾನವನ್ನು ಮಾಡಿದರೂ ಕೂಡ ವಿದ್ಯಾದಾನದಷ್ಟು ಶ್ರೇಷ್ಠ ಯಾವುದೂ ಇಲ್ಲ. ಯಾವ ದಾನ ಮಾಡಿದರೂ ಅದು ಕಡಿಮೆ ಆಗತ್ತೆ. ವಿದ್ಯಾದಾನ ಮಾಡಿದ್ರೆ ನಮ್ಮ ವಿದ್ಯೆ ಜಾಸ್ತಿ ಆಗತ್ತೆ. ಈಗೇನು ಬೇಡ, ಅಲ್ಲ ನೀವು ಹೇಳ್ತೀರಾ, ನೀವು ಬಂದು ಪ್ರವಚನ ಮಾಡ್ತೀರಾ, ಅವ್ರು ಯಾರೋ ಪ್ರವಚನ ಮಾಡ್ತಾರೆ, ಎಲ್ಲ ನೀವು ತಿಳ್ಕೊಂಡಿದ್ದೀರಾ, ಮಾಡ್ತೀರಾ, ನಾವೇನು ಮಾಡಬೇಕು ಅನ್ನೋದೇನಿಲ್ಲ. ನೀವು ಏನು ಪ್ರವಚನ ಯಾರಿಂದ ಕೇಳಿರ್ತೀರೋ, ನಿಮ್ಮ ಮನಸ್ಸಲ್ಲಿ ಏನು ದುಡ್ದಿರುತ್ತೋ, ನಿಮ್ಮ ಮನೆಗೆ ಯಾರ ಬಂದರೆ ಅದರ ಬಗ್ಗೆ ಒಂದು 5 ನಿಮಿಷ ಅವ್ರಿಗೆ ಹೇಳಿ. ನಿಮಗೆ ಅದು ದಾನ ಆಗುತ್ತೆ, ನಿಮಗೆ ಫಲ ಪುಣ್ಯ ಸಿಗತ್ತೆ, ಕೇಳಿದವನಿಗೂ ಪುಣ್ಯ ಸಿಗುತ್ತೆ. ಅಥವಾ ಅವ್ನು ಬರೀ ತಲೆ ಹರಟಿಗೆ ಬಂದಿದ್ದ ಅಂದರೆ ಅವ್ನು ನಿಮ್ಮ ಮನೆಗೆ ಬರೋದೇ ಇಲ್ಲ, ತೊಂದರೆ ಕೊಡಲ್ಲ. ಅವನು ಬಂದರೆ ಇವ್ರು ಬರೀ ದೇವ್ರದ್ದು ಹೇಳ್ತಾರೆ ಅಂತ. ಹೀಗೆ ವಿದ್ಯಾದಾನವನ್ನು ಮಾಡಬೇಕು. ನಾವು ಕಲಿತು ಒಳಗಿಟ್ಟುಕೊಂಡದ್ದನ್ನು ಒಳಗಿಟ್ಟುಕೊಂಡ್ರೆ ಉಪಯೋಗ ಇಲ್ಲ. 10 ಜನಕ್ಕೆ ಹೇಳಬೇಕು. 10 ಜನ ಕೇಳಿದವರಲ್ಲಿ ಒಬ್ಬರು 1% ಅನುಸಂಧಾನ ಮಾಡಿದರೂ ಅದು ಅವರು ಅನುಸಂಧಾನ ಮಾಡೋ ತನಕ ಆ ಪುಣ್ಯ ನಿಮಗೆ ಲಭಿಸ್ತಾ ಇರುತ್ತೆ. ಇದು ಎಲ್ಲರಿಗೂ, ನಿಮಗಷ್ಟೇ ಅಲ್ಲ, ನಮಗೂ ಸೇರೇ ಹೇಳಿದ್ದೆಲ್ಲನೂ. ಇವೆಲ್ಲ ಭಗವದ್ಭಕ್ತಿ ಇದನ್ನು ಮಾಡ್ತಾ ಇರ್ತಾರೆ. ಶಮ, ಭಗವದ್ಭಕ್ತರಲ್ಲಿ ಭಗವಂತನಲ್ಲಿ ಅತ್ಯಂತ ನಿಷ್ಠೆ ಇರಬೇಕು, ಭಗವನ್ ನಿಷ್ಠೆ ಇರಬೇಕು. ಶಮ ಅಂದರೆ ಭಗವಂತನಲ್ಲಿ ನಂಬಿಕೆ ಇರಬೇಕು, ದೃಢವಾದ ನಂಬಿಕೆ ಇರಬೇಕು. ದೃಢವಾದ ನಂಬಿಕೆ ಬರೋದು ಭಾಳ ಕಷ್ಟ, ಜನ್ಮದ ಸಾಧನೆ ಬೇಕು, ಮೆಟ್ಲತ್ತಬೇಕು. ಯಾಕೆಂದರೆ ಭಗವಂತ ಇದ್ದಾನಪ್ಪ, ಭಗವಂತ ನೋಡ್ಕೊಳ್ತಾನೆ.
ನಾವೇನು ಹೇಳ್ತೀವಿ, ಎಲ್ಲ ಭಗವಂತ ಮಾಡ್ದ ಅಂದರೆ ನನ್ನ ಪ್ರಯತ್ನ ಏನು, ನಾನೇನು ಮಾಡಬೇಕು? ಎಲ್ಲ ಭಗವಂತ ಮಾಡ್ತಾನೆ ಅಂದರೆ ಅವ್ನು ಮಾಡ್ತಾನೆ, ನಾನು ಕೂತ್ಕೊಂಡ್ರೆ ಬಂದು? ಹಾಗಿಲ್ಲ. ಭಗವಂತ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ರು ಕೂಡ ಭಗವಂತ ನಿಮ್ಮಲ್ಲಿ ನಿಂತು ಮಾಡು ಅಂದಾಗ ನೀವು ಮಾಡಬೇಕಾಗತ್ತೆ. ನಿಮಗೆ ಅಷ್ಟು ಕರ್ತೃತ್ವ, ಭಗವಂತನ ಅಧೀನದ ಕರ್ತೃತ್ವ ಇದೆ, ಮಾಡಬೇಕು. ಭಗವಂತನ ಬಗ್ಗೆ ನಿಷ್ಠೆ ಇರಬೇಕು. ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಹುಟ್ಟಿದ ದೇವರು ಹುಲ್ಲು ಮೇಯಿಸೋದಿಲ್ವೇನ್ರಿ? ಗದೆ ಇಲ್ವಾ? ನಮಗೆ ಊಟ ಬರದಿದ್ದರೆ ಎಲ್ಲಿ ಬರೆದಿದೆಯೋ ಅಲ್ಲಿ ಹೋಗ್ತೀವಿ. ಅವತ್ತಿನ ದಿವಸ ನಮ್ಮ ಮನೇಲಿ ಊಟ ಮಾಡ್ತೀವಿ ಅಂದರೂ ಆಗಲ್ಲ. ಅವತ್ತೇ ನನಗೆ ಮಠಕ್ಕೆ ಬರಬೇಕು, ಅಸ್ತೋದ್ಕ ಬರೆಸ್ತೀನಿ, ನಾನು ಊಟ ಮಾಡಬೇಕು ನಾಳೆ ಅಂತಂದ್ರೆ ನಮ್ಮ ಮನೆ ನಮಗೆ ಬೇರೆ ಕಡೆ ಊಟ ಇದ್ದರೆ ನಾವು ಬರೆಸಿದ್ರು ಬರಲಿಕ್ಕಾಗಲ್ಲ. ಅಲ್ಲಿ ನಮ್ಮ ಅನ್ನ ಎಲ್ಲಿದೆ, ಯಾವತ್ತು, ಎಷ್ಟು ಅನ್ನೋದನ್ನು ನಾವು ಹುಟ್ಟಿದ ಜೊತೆಗೆ ನಮ್ಮ ಜೊತೆಗೆ ಬರೆದು ಬಿಟ್ಟಿರ್ತಾನೆ ಬ್ರಹ್ಮ. ಇವನಲ್ಲಿ ಭಗವಂತ ಹೇಳಿರ್ತಾನೆ, ಇವನು ಇಂಥ ದಿವಸ ಹೀಗೆ ಇವ್ರ ಮನೆಯಲ್ಲಿ ಅಥವಾ ಇಲ್ಲಿ ಈ ಕಾರ್ಯವನ್ನು ಮಾಡೇ ಮಾಡ್ತಾನೆ. ಇದನ್ನು ಯಾರಿಗೂ ಏನು ಬದಲಾವಣೆ ಮಾಡಲು ಸಾಧ್ಯ ಇಲ್ಲ. ನಾವು ಅವಿವೇಕಿಗಳು, ನಾವು ನಮಗೆ ಮನಸ್ಸಿಗೆ ಬಂದಾಗ ನಾವು ಮಾಡ್ತೀವಿ, ನಮ್ಮ ಇಷ್ಟ ನಾವೇನು ಮಾಡ್ತೀವಿ ಅಂಥೇಳಿ. ನಿಮ್ಮ ಇಷ್ಟ ಅಂತ ಹೇಳಿ ಮಾತಾಡಿಸುವನು ಅವನೇನೆ ಅಲ್ವಾ? ಮಾತಾಡಿಸುವನು ಅವನೇನೆ. ಏನು ಬೇಡಪ್ಪ, ನಮ್ಮ ಪ್ರಯತ್ನ ನಾವು ಮಾಡಲ್ಲ, ಸುಮ್ಮನೆ ಕೂತು ಬಿಡ್ತೀವಿ. ದೇವರು ಮಾಡಿಸ್ಲಿ ಪ್ರಯತ್ನನ ಅಂತ ಕೂತ್ಕೊಂಡ್ರೆ ನೀವು ಕೂತ್ಕೊಂಡಿದ್ದೀರ ತಾನೆ, ಉಸಿರಾಡ್ತಿದ್ದೀರಲ್ಲ. ಉಸಿರಾಡಿಸ್ತಿರೋನು ಯಾರು? ಉಸಿರಾಡಿಸ್ತಿರೋನು ಯಾರು? ದೇವ್ರು ತಾನೆ. ನಿಮ್ಗೆ ಉಸಿರಾಡೋ ಜ್ಞಾನ ನೀವೇನು ಶ್ರಮ ಪಡ್ತೀರ ಉಸಿರಾಡಲಿಕ್ಕೆ? ಇಲ್ವಾ? ಅಲ್ವಾ? ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂದರೆ ಆ ಕೂತ್ಕೊಳ್ಳಿಕ್ಕೆ ಕಾರಣ ನಿಮ್ಮ ಉಸಿರಾಟ, ಅದನ್ನು ಆಡಿಸ್ತಿರೋನು ದೇವರೇನೆ. ಏನೂ ಇಲ್ಲ ದೇವರಿಲ್ದೇನೆ ನಿಮಗೆ. ಹಂಗಿದ್ದು ಬಿಟ್ಟು ನಾನು ಸ್ವತಂತ್ರ ಅಂತ ಹೆಮ್ಮೆ ಪಡ್ತೀವಲ್ಲ. ಆದರೆ ಯಾರು ಭಗವದ್ಭಕ್ತರಿದ್ದಾರಲ್ಲ ಅವರ ಲಕ್ಷಣಗಳು ಇವು. ಅವರು ಎಂದೂ ಭಗವಂತನ ಬಗ್ಗೆ ನಿಷ್ಠೆಯಿಂದ ಇರ್ತಾರೆ. ದಮ ಅಂದರೆ ಇಂದ್ರಿಯಗಳಲ್ಲಿ, ವಿಷಯಾಸಕ್ತಿಗಳಲ್ಲಿ ನಿಗ್ರಹವನ್ನು ಇಡಬೇಕು, ಇಂದ್ರಿಯ ನಿಗ್ರಹವನ್ನು ಇಡಬೇಕು. ವಿಷಯಾಸಕ್ತಿಯಿಂದ ನಮ್ಮ ಇಂದ್ರಿಯಗಳನ್ನು ತೆಗೆದು ಭಗವಂತನ ಕಡೆಗೆ ನಮ್ಮ ಇಂದ್ರಿಯಗಳನ್ನು ಬೆಳೆಸಬೇಕು. ಆದರೆ ನಾವೇನು ಮಾಡ್ತೀವಿ, ಭಗವಂತನ ಕಡೆಯಿಂದ ನಮ್ಮ ಇಂದ್ರಿಯಗಳನ್ನು ತೆಗೆದು ವಿಷಯಾಸಕ್ತಿಗಳ ಒಳಗೆ ಇಟ್ಟುಬಿಡ್ತೀವಿ. ಭಗವಂತನ ಬಗ್ಗೆ ಇಂದ್ರಿಯಕ್ಕೂ ಆ ಕನೆಕ್ಷನ್ನೇ ಇರಲ್ಲ, ಹಂಗೆ ಮಾಡಿಬಿಟ್ಟಿರ್ತೀವಿ ನಾವು. ವಿಷಯಾಸಕ್ತಿಗಳ ಬಗ್ಗೆ ಯೋಚನೆ ಆತು. ಇಂದ್ರಿಯ ನಿಗ್ರಹ ಇರಬೇಕು. ಸ್ವಲ್ಪ ಇಂದ್ರಿಯ ನಿಗ್ರಹ ಬಂದರೆ ಸಾಕ್ರಿ. ಒಂದು ಏಕಾದಶಿ ವ್ರತ ಮಾಡಿ, ಇವತ್ತು ಏಕಾದಶಿ ಅಂತ ಹೇಳ್ತಾ ಇದ್ದಾರೆ, ಏಕಾದಶಿ ವ್ರತ ಮಾಡಿ. ಆಗಲಿಲ್ವ ನಿಮಗೆ ಭಾಳ ಕಷ್ಟ ಆಯಿತಾ? ಹೇಳ್ತಾರೆ 6 ವರ್ಷದೊಳಗಡೆಗೆ ಗರ್ಭಿಣಿ ಹೆಂಗಸರಿಗೆ 70-80 ವರ್ಷ ಆದಮೇಲೆ ತೀರಾ ಕಾಯಿಲೆ ಇದ್ದವ್ರಿಗೆ ಅವರು ತಿನ್ನುವ ಆಹಾರದಲ್ಲಿ 25% ತಿನ್ಬೋದು ಅಂತಿದೆ. ಇಲ್ಲಪ್ಪ ನಾ ಗಟ್ಬಿಟ್ಟು ಅಯ್ಯೋ ನನಗೆ ಕಾಯಿಲೆ ಸುಳ್ಳು ಹೇಳಿದರೆ ಆಗಲ್ಲ. ಒಂದು ದಿವಸ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ದಿವಸ ಆಗಲ್ಲಪ್ಪ, ಇವತ್ತು ಮಾಡ್ತಾ ಇದ್ದಾರೆ, ಇವತ್ತು ಆಗಲಿಲ್ಲ, ಒಂದು ಅರ್ಧ ದಿವಸ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಖರ್ಚಿಗೆ ಒಂದು ದಿವಸ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ದಿವಸ ಬರೀ ನೀರು ಕುಡ್ಕೊಂಡಿರಿ, ನೆಕ್ಸ್ಟ್ ಡೇ ಖರ್ಚಿಗೆ ನೀರು ಬಿಡಿ. ಭಗವಂತ ಕೊಡ್ತಾನೆ. ನಮ್ಮ ಇಂದ್ರಿಯ ನಿಗ್ರಹ ನಮಗಿರಬೇಕು. ನಮ್ಮ ಜಿಹ್ವಾ ಚಾಪಲ್ಯ ಹೋಗಬೇಕು. ನಾವು ಏಕಾದಶಿ ಉಪವಾಸ ಮಾಡ್ದೇನೆ ಗುರುವಾರ ಉಪವಾಸ ಮಾಡಿದ್ವಿ, ಶುಕ್ರವಾರ ಉಪವಾಸ ಮಾಡಿದ್ವಿ, ಸೋಮವಾರ ಉಪವಾಸ ಮಾಡಿದ್ವಿ, ಫಲ ಬರೋದಿಲ್ಲ. ನೋಡಿ, ಯಾವ ದಿವಸ ಉಪವಾಸ ಮಾಡಿದ್ರು, ಗುರುವಾರ ಆಯಿತು, ಶುಕ್ರವಾರ ಆಯಿತು, ಉಪವಾಸ ಮಾಡಿದರೆ ಪುಣ್ಯ ಬರಬಹುದು. ಅವನು ಸಂಕಲ್ಪ ಮಾಡಿದರೆ ಮಾಡಲೇಬೇಕು, ಪುಣ್ಯ ಬರುತ್ತೆ. ಮಾಡಲಿಲ್ಲ ಅಂದರೆ ಪಾಪ ಬರಲ್ಲ. ಆದರೆ ಏಕಾದಶಿ, ಗೋಕುಲಾಷ್ಟಮಿ ಉಪವಾಸ ಮಾಡಲಿಲ್ಲ ಅಂದರೆ ಪಾಪ ಬರುತ್ತೆ. ಮಾಡಿದರೆ ಪುಣ್ಯ ಬರುತ್ತೆ, ಮಾಡಲಿಲ್ಲ ಅಂದರೆ ಪಾಪ ಬರೋದು ಏಕಾದಶಿಗೆ, ಗೋಕುಲಾಷ್ಟಮಿಗೆ. ಬೇರೆ ನಾವೇನು ಉಪವಾಸ ಮಾಡ್ತೀವೋ ಇವಕ್ಕೆಲ್ಲವಕ್ಕೂ ಮಾಡಿದರೆ ಅಧಿಕ ಪುಣ್ಯ. ವ್ರತಗಳು ಮಾಡ್ತೀವಿ, ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಧಾರಣೆ ಪಾರಣೆ ಎಲ್ಲ ವ್ರತಗಳು ಮಾಡ್ತೀವಿ, ಮಾಡಿದರೆ ಅಧಿಕ ಪುಣ್ಯ. ಮಾಡಲಿಲ್ಲ ಅಂದರೆ ಪಾಪ ಇಲ್ಲ. ಆದರೆ ಏಕಾದಶಿ ಮಾಡಲಿಲ್ಲ ಅಂದರೆ ಪಾಪ. ಒಂದೊಂದು ಅಗುಳನ್ನು ತಿಂದರೆ ಒಂದೊಂದು ಕ್ರಿಮಿಯನ್ನು ಭಕ್ಷಿಸಿದಂಥ ಪಾಪ ಬರುತ್ತೆ. ಇದು ಬರೀ ಬ್ರಾಹ್ಮಣರಿಗೆ ಅಂತ ಇಲ್ಲ, ಎಲ್ಲರಿಗೂ ಇರೋದೆ. ದುರ್ದೈವ ನಮ್ಮ ಬ್ರಾಹ್ಮಣರೇ ಮಾಡೋದು ಕಡಿಮೆ ಆಗಿದೆ, ಇನ್ನು ಬೇರೆಯವ್ರ ಬಗ್ಗೆ ಏನು ಹೇಳಬೇಕು ನಾವು? ಹಾಗೆ ಇದು ಏಕಾದಶಿ, ಗೋಕುಲಾಷ್ಟಮಿ ಮಾಡಿದರೆ 12 ಏಕಾದಶಿ ಮಾಡಿದ ಫಲ ಬರುತ್ತೆ ಅಂತಿದೆ. ಆದರೆ ಒಂದು ಗೋಕುಲಾಷ್ಟಮಿ ಮಾಡಿಬಿಟ್ರೆ 1 ಅವರ್ ಪೂರ್ತಿ ಏಕಾದಶಿ ತಿಂದು ಬಿಡ್ತೀನಿ ಅಂದರೆ ಫಲ ಬರಲ್ಲ.
ಹೀಗೆ ನಾವು ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ವಿಷಯಾಸಕ್ತಿಗಳ ಬಗ್ಗೆ ಆದಷ್ಟು ಬದುಕಲಿಕ್ಕೋಸ್ಕರ ತಿನ್ನಬೇಕೇ ಹೊರತು ತಿನ್ನಲಿಕ್ಕೋಸ್ಕರ ಬದುಕಬಾರದು. ಹಾಗಿರ್ಬೇಕು ನಾವು. ಯಜ್ಞ ದ್ಯೋಚುಷ್ಟಾವಧಿ ಉಪಾಸನ ವೈಶ್ವದೇವ ಬಲಿಹರಣ. ನಾವೇನು ಹೋಮ ಮಾಡ್ತೀವಿ, ದಿವಸ ಹೋಮ ಮಾಡ್ತೀವ ಇಲ್ಲ ಯಜ್ಞ ಮಾಡ್ತೀವ ಇಲ್ಲ ಪವಮಾನ ಹೋಮ ಮಾಡ್ತೀವ ಇಲ್ಲ ದಿವಸ ಮಾಡಲ್ಲ. ಯಾವಾಗ ನಾವು ದಿವಸ ಮಾಡುವ ಮನೆಯಲ್ಲಿ ಮಾಡುವ ವೈಶ್ವದೇವ ಅದೇ ಯಜ್ಞ. ನಾವು ಊಟ ಮಾಡ್ತೀವಲ್ಲ ಪರಮಾತ್ಮ ವೈಶ್ವಾನರ ಅಂತ ಇಲ್ಲಿ ಒಳಗಡೆ ಇರ್ತಾನೆ ಜಠರದಲ್ಲಿ. ವೈಶ್ವಾನರನಿಗೆ ನಾವು ಊಟ ಮಾಡುವುದು ಆಹುತಿಗಳು. ಅದಕ್ಕೆ ನಿಷೇಧ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಹೇಳೋದು. ಆ ಆಹುತಿಗಳನ್ನು ಕೊಡ್ತೀವಲ್ಲ ಅದನ್ನೇ ಯಜ್ಞ ಅಂತ ಮಾಡಿ. ಇನ್ನೊಬ್ಬರಿಗೆ ಯಾರಿಗಾದರೂ ಒಂದು ಊಟ ಬರೆಸಿ ಅವರಿಗೆ ದಾನ ಮಾಡಿ, ಊಟ ಹಾಕಿ, ಅವನಿಗೆ ಉತ್ತಮ ಬ್ರಾಹ್ಮಣನಿಗೆ ಊಟ ಹಾಕಿ, ಅವನಿಗೆ ಊಟ ಹಾಕಿದರೆ ಅದು ಯಜ್ಞ ಆಗತ್ತೆ. ಇದೆಲ್ಲ ಗುಣ ಅವರದ್ದು. ಅಹಿಂಸಾ ಇದನ್ನು ನಾವು ಹೇಳ್ತೀವಿ. ನಾವು ಯಾರಿಗೂ ಹಿಂಸೆ ಮಾಡಲ್ಲ ಆಚಾರ್ಯ, ನಾವು ಯಾರಿಗೂ ಹೊಡೆಯಲ್ಲ ಬಡಿಯಲ್ಲ ಏನೂ ಮಾಡಲ್ಲ, ನಾವು ಹಿಂಸೆ ಮಾಡಲ್ಲ. ಎಲ್ಲರೂ ಹಿಂಸೆ ಮಾಡ್ತೀವ್ರಿ ನಾವು. ಹಿಂಸೆ ಅಂದರೆ ಹೊಡೆಯೋದು ಬಡಿಯೋದು ಸಾಯಿಸೋದು ಕೊಲ್ಲೋದು ಅಷ್ಟೇ ಹಿಂಸೆ ಅಲ್ಲ. ಒಬ್ಬರಿಗೆ ನೋವಾಗುವಂತೆ ಮಾತಾಡಿದರೆ ಹಿಂಸೆ, ಒಬ್ಬರಿಗೆ ನೋವಾಗುವಂತೆ ಮಾತಾಡಿದರೆ ಹಿಂಸೆ. ಒಬ್ಬರಿಗೆ ನಾವು ಏನು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಹೇಳ್ಕೊಂಡು ಟಾಂಗ್ ಕೊಡ್ತಾ ಇರ್ತೀವಿ, ಅವರಿಗೆ ಕೀಟ್ಲೆ ಮಾಡ್ತಾ ಇರ್ತೀವಿ. ಅದು ಯಾರೋ ಪಾರಾಯಣ ಮಾಡ್ತಾ ಇರ್ತಾರೆ, ಕೀಟ್ಲೆ ಮಾಡ್ತೀವಿ ಅಂತ, ಅದು ಅವ್ರಿಗೆ ಹಿಂಸೆ. ನಾವು ತಿಳ್ಕೊತೀವಿ ನಾವು ಹಿಂಸೆ ಮಾಡಿಲ್ಲ ಅಂತ. ಅಲ್ಲ, ಹಿಂಸೆ ಮಾಡ್ತಾನೇ ಇರ್ತೀವಿ ನಾವು. ಯಾರೋ ಪೂಜೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಹಿಂಸೆ ಮಾಡೋದು. ಅವ್ರು ಏನೋ ಧ್ಯಾನ ಮಾಡ್ತಾ ಇರ್ತಾರೆ, ಸುಮ್ಮನೆ ಮಾತಾಡ್ಸೋದು, ಇದೆಲ್ಲ ಹಿಂಸೆನೇ. ಸಜ್ಜನರಿಗೆ ಭಗವದ್ಭಕ್ತರಿಗೆ ಮನ ನೋಯಿಸುವುದು ಹಿಂಸೆ. ಯಾರೋ ಆಚಾರರು ಮಡಿಲಿ ಹೋಗ್ತಾ ಇರ್ತಾರೆ, ಪೂಜೆ ಮಾಡಲಿಕ್ಕೆಲ್ಲ ಹೋಗ್ತಾ ಇರ್ತಾರೆ, ಅಯ್ಯೋ ಇವ್ರು ಬರೇ ಮಡಿ ಅಂತಾರೆ, ಎಲ್ಲರೂ ಮುಟ್ಬಿಡ್ತೀನಿ ಅಂತ ಮುಟ್ಟಿದರೆ ಅಥವಾ ಅವ್ರಿಗೆ ಅಡ್ಡ ಬಂದರೆ ಅವ್ರಿಗೆ ಬೈದರೆ ಅದು ಹಿಂಸೆ. ಬರೇ ಕೊಂದರೆ ಗಾಯ ಮಾಡಿದರೆ ಹೊಡೆದ್ರೆ ಬಡಿದ್ರೆ ಹಿಂಸೆ ಅಂತಲ್ಲ, ಇದೆಲ್ಲ ಹಿಂಸೆ. ನಾವು ಹಿಂಸೆ ಮಾಡ್ತಾನೆ ಇರ್ತೀವಲ್ವ, ನಾವು ಮಾಡೇ ಮಾಡ್ತೀವಿ, ಎಲ್ಲರಿಗೂ ಮಾಡ್ತೀವಿ. ನಾವು ದೊಡ್ಡ ದೊಡ್ಡ ಯತಿಗಳಿಗೆ ಮಾಡ್ತೀವಿ ಹಿಂಸೆ. ನಾವು ಹಿಂಸೆ ಅಹಿಂಸೆ ಇರಬೇಕು. ಆಮೇಲೆ ಸಮಸ್ತ ಪ್ರಾಣಿಗಳಲ್ಲಿ ಭೂತದಯ ಇರಬೇಕು, ಪರಮ ಪ್ರಾಣಿಗಳಲ್ಲಿ ದಯವಿರಬೇಕು. ಎಲ್ಲರಲ್ಲೂ ದೇವರಿದ್ದಾನೆ, ಆದರೆ ಎಲ್ಲ ಪ್ರಾಣಿಗಳು ಒಂದೇ ಅಲ್ಲ, ನಾವೆಲ್ಲರೂ ಒಂದೇ ಅಲ್ಲ. ನಮ್ಮಲ್ಲಿ ದೇವರಿದ್ದಾನೆ. ನಿಮ್ಮಲ್ಲಿರುವ ದೇವರು, ನನ್ನಲ್ಲಿರುವ ದೇವರು, ಹಸುವಿನಲ್ಲಿರುವ ದೇವರು ಎಲ್ಲರೂ ಒಂದೇನೆ. ಆದರೆ ಅಧಿಷ್ಠಾನ ಬೇರೆ, ಲೋಟ ಬೇರೆ, ತಮಗೆ ಬೇರೆ, ಕೊಡ ಬೇರೆ, ಬಾವಿ ಬೇರೆ ಅಲ್ವಾ? ಪರಮಾತ್ಮ ಬೇರೆ ಒಂದೇ. ಭೂತದಯ ಇರಬೇಕು. ಪ್ರಾಣಿಗಳಿಗೆ ಎಲ್ಲ ಆಹಾರ ಹಾಕಬೇಕು, ಯಾವುದೇ ನಾಯಿ ಆಗಲಿ ಹಂದಿ ಆಗಲಿ ಯಾವ್ದು ಆಹಾರ ಹಾಕಿ. ಆದರೆ ಆ ನಾಯಿಯನ್ನಾಗಲಿ ಬೆಕ್ಕನ್ನಾಗಲಿ ಹಸುವನ್ನಾಗಲಿ ಮನೆಗೆ ಕರ್ಕೊಂಬಂದ್ಬಿಟ್ಟು ಮೂಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮೈಯಲ್ಲಿ ಮಲಗಿಸ್ಕೊಂಡ್ಬಿಟ್ಟು ಅಪ್ಕೊಂಡ್ಬಿಟ್ಟು ಮುದ್ದಾಡಿಬಿಟ್ಟು ಸ್ವಂತ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಪ್ರೀತಿ ತೋರಿಸಲ್ಲ, ಅಂಥದ್ದನ್ನ ತೋರಿಸಲ್ಲ. ಅದು ಬಹಳ ಅಬದ್ಧ, ಶಾಸ್ತ್ರದ ವಿರುದ್ಧ. ಪ್ರಾಣಿಗಳಿಗೆ ದಯ ಕೊಡಬೇಕು, ಅವ್ರು ಬದುಕಬೇಕು. ಅವಕ್ಕೇನು ಮಾಡಿ, ನಿಮ್ಮ ಮನೇಲಿ ದೇವ್ರ ನೈವೇದ್ಯ ಮಾಡಿರ್ತೀರಲ್ವ, ನೀವು ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ಅನ್ನನ ತೆಗೆದುಕೊಂಡು ಹೋಗಿ ಅವಕ್ಕೆ ಹಾಕಿ, ಅವು ತಿಂದು ಪುಣ್ಯ ಗಳಿಸ್ತವೆ. ಅವ್ರ ಜೀವ ಉದ್ಧಾರ ಆಗಬೇಕಲ್ವ. ಅದು ಬಿಟ್ಬಿಟ್ಟು ಅದನ್ನು ತೊಗೊಂಡ್ಬಂದ್ಬಿಟ್ಟು ನಮ್ಮ ಮನೇಲಿ ಇಟ್ಕೊಂಡ್ಬಿಟ್ಟು ಅದನ್ನೇ ಮುಟ್ಬಿಟ್ಟು ಹಾಗೆ ಪೂಜೆ ಮಾಡಿಬಿಟ್ಟು ಹಾಗೆ ಮಾಡ್ತೀನಿ ಅಂತಂದರೆ ಅದನ್ನು ದೇವರು ಒಪ್ಪಲ್ಲ. ಭೂತದಯ ಅಂದರೆ ಅದು ಹಂಗಿರಬೇಕು. ಎಲ್ಲ ಪ್ರಾಣಿಗಳದ್ದು ದೇವ್ರು ಇರ್ತಾನೆ, ಎಲ್ಲರೂ ಒಂದೇ, ಅವರು ಒಂದೇ, ಇವರು ಒಂದೇ ಅಂತ ಹೆಂಗಾಗತ್ರಿ? ಆಗಲ್ಲ. ಹಾಗೆ ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಅಂತಂದರೆ ನಾಯಿ ಬ್ಲಡ್ನ ಮನುಷ್ಯರಿಗೆ ಕೊಡ್ತಾರಾ? ಇಲ್ಲ ಅಲ್ವಾ? ಹಸುವಿನ ಬ್ಲಡ್ ಕೊಡ್ತಾರಾ? ಇಲ್ಲ ಅಲ್ವಾ? ಹಾಗೆ ಭೂತ ದಯ ಇರಬೇಕು, ಎಲ್ಲರಿಗೂ ದಯೆಯಿಂದ ನೋಡಬೇಕು, ಕರುಣೆ ಇರಬೇಕು, ಮುಖ್ಯ ಗುಣ. ದ್ವೇಷ ಇರಬಾರ್ದು. ಸುಮ್ಮನೆ ಆ ಪ್ರಾಣಿ ಏನೋ ಹೋಗ್ತಾ ಇರುತ್ತೆ, ನಾಯಿ ಹೋಗ್ತಾ ಇರುತ್ತೆ ಅಥವಾ ಸುಮ್ಮನೆ ಒಂದು ಕಲ್ಲು ತೊಗೊಂಡು ಹೊಡೆಯೋದು, ಅದು ಹಿಂಸೆ ಮಾಡಬಾರ್ದು. ಹಿಂಸೆ ಮಾಡಬಾರ್ದು. ಗಿಡ ಇರುತ್ತೆ, ಗಿಡದಲ್ಲಿ ಜೀವ ಇದೆ. ನಮ್ಮ ಶಾಸ್ತ್ರ ಹೇಳುತ್ತೆ, ಇವ್ರು ಯಾರು ಸೈಂಟಿಸ್ಟ್ ಹೇಳೋಕ್ಕಿಂತ ಮುಂಚೆ ಶಾಸ್ತ್ರದಲ್ಲಿ ಹೇಳಿದೆ ಗಿಡಕ್ಕೆ ಜೀವ ಇರುತ್ತೆ ಅಂತ. ಗಿಡ ಇರುತ್ತೆ, ಗಿಡವನ್ನು ಕಡಿತೀವಿ ನಾವು, ಹಣ್ಣು ಗಿಡಗಳಿಗೆ ತೆಗಿತೀವಿ, ಅದಕ್ಕೇನು ಪಾಪ ಇಲ್ಲ. ಆದರೆ ಸುಮ್ಮನೆ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಆ ಗಿಡದ ಎಲೆ ಕಿತ್ತಿದರೆ ಅದು ಪಾಪ, ಅದಕ್ಕೆ ನೋವಾಗತ್ತೆ, ಪಾಪ ಬರುತ್ತೆ, ಮಾತಿಲ್ಲ, ಹೇಳಲ್ಲ. ಸುಮ್ಮನೆ ಗಿಡನ ಕಟ್ ಮಾಡೋದು, ಸುಮ್ಮನೆ ಗಿಡ ಎಳೆಯೋದು ಮಾಡಿದರೆ ಪಾಪ ಬರುತ್ತೆ.
ಇದು ಸರ್ವಭೂತ ದಯೆ ಇರಬೇಕು. ಇದು ಭಗವದ್ಭಕ್ತಿ. ಆಮೇಲೆ ಧ್ಯಾನ, ಭಗವಂತನ ಧ್ಯಾನ. ನಮ್ಮ ಹೃದಯದಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಎಲ್ಲರ ಹೃದಯದಲ್ಲೂ ಎಷ್ಟು ಜೀವಿಗಳಿದ್ದಾರೋ ಎಲ್ಲರ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇದ್ದಾನೆ. ಅವನ ಎಲ್ಲರಿಗೂ ಅವರವರ ಬಿಂಬ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಅಲ್ವಾ? ಪರಮಾತ್ಮ ಅವರವರ ಬಿಂಬ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಆ ಬಿಂಬರೂಪಿ ಪರಮಾತ್ಮ, ನಮ್ಮ ಬಿಂಬರೂಪಿ ಪರಮಾತ್ಮ ಬೇರೆ, ನಿಮ್ಮ ಆದರೆ ಪರಮಾತ್ಮ ಒಬ್ಬರೇ. ರೂಪ ನಿಮ್ಮಲ್ಲಿರುತ್ತದೆ, ನಮ್ಮಲ್ಲಿರುವ ಬಿಂಬರೂಪ ನಮ್ಮ ರೂಪದ ನಮ್ಮಲ್ಲಿರ್ತಾನೆ, ನಿಮ್ಮ ರೂಪದ ನಿಮ್ಮಲ್ಲಿರ್ತಾನೆ ಭಗವಂತ. ಇಷ್ಟೆಲ್ಲ ಬಿಂಬರೂಪಿ ಪರಮಾತ್ಮ ಇರ್ತಾನಲ್ಲ, ನಮ್ಮಲ್ಲಿರೋ ಪರಮಾತ್ಮನು ಒಂದೇ, ನಿಮ್ಮಲ್ಲಿ ಅದೆಲ್ಲ ಒಂದೇ. ಕರೆಕ್ಟ್. ಎಲ್ಲ ಬೇರೆ ಬೇರೆ, ನಾವಿರೋದು ನಾವು ಬೇರೆ ಬೇರೆ, ಜೀವ ಬೇರೆ ಬೇರೆ, ಜೀವ ಪರಮಾತ್ಮ ಬೇರೆ ಅನ್ನೋದನ್ನು ತಿಳ್ಕೊಳ್ಬೇಕು. ನಾವು ಧ್ಯಾನ ಮಾಡಬೇಕು. ನಮ್ಮ ಹೃದಯದಲ್ಲಿರುವ ನಾವು ಬೇರೆ ಏನು ರಾಮ, ಕೃಷ್ಣ, ಪರಶುರಾಮ, ಬುದ್ಧ, ಕಲ್ಕಿ ಇವನ್ನೆಲ್ಲ ಧ್ಯಾನ ಮಾಡಿದ್ರು ನಮಗೇನಾಗತ್ತೆ? ಮೋಕ್ಷ ಸಿಗಲ್ಲ. ಏನು ಸಿಗತ್ತೆ? ಮೋಕ್ಷಕ್ಕೆ ದಾರಿ ಸಿಗತ್ತೆ. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತಾರೆ ನೋಡಿ, ಹಾಗೆ ಸಿಗತ್ತೆ. ಮೋಕ್ಷಕ್ಕೆ ದಾರಿ ಸಿಗತ್ತೆ, ನಮ್ಮ ಸಾಧನೆ ಆಗತ್ತೆ. ಆದರೆ ನಮಗೆ ನಮ್ಮ ಸ್ವರೂಪ ಜ್ಞಾನ ಬರುವುದು ಯಾವಾಗ? ನಮ್ಮ ಹೃದಯದಲ್ಲಿರುವ ಬಿಂಬರೂಪಿ ಪರಮಾತ್ಮನ ಧ್ಯಾನ ಮಾಡಿ ಅವನು ನಮಗೆ ಕಾಣಿಸಿಕೊಂಡಾಗ, ನಮಗೆ ಬಿಂಬರೂಪಿ ಪರಮಾತ್ಮನ ದರ್ಶನ ಆದಾಗ ನಮಗೆ ಮೋಕ್ಷ ಸಿಗತ್ತೆ. ಹೊರತು ಬಿಂಬರೂಪಿ ಪರಮಾತ್ಮನ ದರ್ಶನ ಆಗದೇನೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಧ್ಯಾನ ಮಾಡಬೇಕು. ನಾವು ಧ್ಯಾನ ಮಾಡ್ತಾ ಇರ್ತೀವಿ. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡ್ಬಿಟ್ಟು ಹಿಡ್ಕೊಂಡು ಧ್ಯಾನ ಮಾಡ್ತೀವಿ ಅಂದರೆ ಮನಸ್ಸು ಅಲ್ಲೇ ಇರಬೇಕು. ಮನಸ್ಸೆಲ್ಲೋ ಹೋಗ್ತಾ ಇರುತ್ತೆ, ಮನಸ್ಸಲ್ಲೇ ಇರಬೇಕು. ನಿಮಗಂತಾರೆ ದಾಸರಂತಾರೆ, 1 ನಿಮಿಷ ಧ್ಯಾನ ಮಾಡಿರಿ, ಭಗವಂತನ ಬಗ್ಗೆ ಏಕಾಗ್ರತೆ ಇರಲಿ. 1 ನಿಮಿಷ ದೇವ್ರ ಮನೇಲಿ ಪೂಜೆ ಕೂತಿರ್ತೀರ, ಬೇರೆ ಎಲ್ಲ ಮರೆತುಬಿಡಿ, ಮೊಬೈಲ್ ಆಫ್ ಮಾಡಿಬಿಡಿ, ಯಾವುದೂ ಬೇಡ, ಯಾವ ತಂಟೆನೂ ಬೇಡ. 1 ನಿಮಿಷ ದೇವರಲ್ಲಿ ಭಕ್ತಿಯಿಂದ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂದ್ಕೊಳ್ಳಿ, ದೇವರನ್ನು ನೆನೆಸ್ಕೊಳ್ಳಿ. ನೀನೇ ಗತಿಯಪ್ಪ, ನೀನೇ ನಿಂತು ಮಾಡಿಸ್ತೀಯ ಅಂತ 1 ನಿಮಿಷ ಅಥವಾ 2 ನಿಮಿಷ ಭಗವಂತನ ಬಗ್ಗೆ ಎಲ್ಲ ಇಂದ್ರಿಯಗಳನ್ನು ಉಪಯೋಗಿಸಿ ಭಗವಂತನ ಬಗ್ಗೆ ಅಪರಿಮಿತ ಧ್ಯಾನವನ್ನು ಮಾಡಿ ಆ ಧ್ಯಾನಕ್ಕೆ ಭಗವಂತ ಒಲಿತಾನೆ. ದಂಬಾಚಾರ ಕೊಡಿಯಲ್ಲ, ನಾನು ಕುತ್ಕೊಂಡ್ಬಿಟ್ಟು ಜಪ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಎಲ್ಲಿ ಯಾರೋ ಎಲ್ಲೋ ಹೋಗ್ತಾ ಇರ್ತಾರೆ, ನೋಡ್ತಾನೇ ಇರ್ತಾರೆ. ಈ ದಂಬಾಚಾರಕ್ಕೆ ಭಗವಂತ ಒಲಿಯಲ್ಲ. ನಾವು ಎಷ್ಟು ಹೊತ್ತು ಪೂಜೆ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಹೊತ್ತು ಭಗವಂತನಲ್ಲಿ ನಮ್ಮ ಮನಸ್ಸು ಇದೆ ಅನ್ನೋದು ಮುಖ್ಯ. ಅದು ತಿಳ್ಕೊಳ್ಬೇಕು. ಭಗವನ್ನಾಮ ಕೀರ್ತನೆ. ನಾವೇನೋ ಮಾಡಿದ್ವಪ್ಪ, ಏನೋ ಕಲಿತ್ವಿ, ಭಗವನ್ ನಾಮ ಕೀರ್ತನೆ ಮಾಡಬೇಕು, ಹಾಡು. ಇದನ್ನೆಲ್ಲ ಭಜನಾ ಮಂಡಳಿಯವರು ಹೇಳ್ತಾರೆ. ಎಲ್ಲ ಕಡೆ ಭಜನಾ ಮಂಡಳಿಯವರು ಭಾಳ ರಾಗಬದ್ಧವಾಗಿ ಎಲ್ಲ ಕಡೆಗೆ ಹೇಳ್ತಾರೆ ಎಲ್ಲ ಭಗವನ್ ನಾಮ ಕೀರ್ತನೆ ಮಾಡ್ತಾರೆ, ನಾಮ ಕೀರ್ತನೆ ಮಾಡ್ತಾರೆ. ಕೀರ್ತನೆ ಮಾಡಬೇಕಾದರೆ ನೋಡಿ, ಭಗವಂತನ ಮುಂದೆ ಕೀರ್ತನೆ ಯಾರಾದರೂ ಮಾಡಬಹುದು. ಸಂಗೀತ ಕಲಿಬೇಕು ಅಂತೇನಿಲ್ಲ. ಭಗವಂತ ನಿಮ್ಮ ಈ ರಾಗಕ್ಕೆ, ಈ ತಾಳಕ್ಕೆ ಬೆಲೆ ಕೊಡಲ್ಲ. ರಾಗ ಇರಬೇಕು, ರಾಗದ ಜೊತೆಗೆ ಅನುರಾಗ ಇರಬೇಕು. ಭಗವಂತನ ಬಗ್ಗೆ ಅನುರಾಗ ಇರಬೇಕು, ಭಗವಂತನ ಬಗ್ಗೆ ಪ್ರೀತಿ ಇರಬೇಕು, ಭಗವಂತನ ಬಗ್ಗೆ ಭಕ್ತಿ ಇರಬೇಕು. ಅನುರಾಗ ಇಲ್ಲದ ರಾಗಕ್ಕೆ ಭಗವಂತ ಒಲಿಯುವುದಿಲ್ಲ. ಗಾರ್ಧಪ ರಾಗ ಅಂದ್ಕೊಳತ್ತೆ. ಏನು ತುಷಾವ್ಯವಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ಹೇಳದೆ ಹೇಳೋದು ಮಾಡದೇನು ಬೇರೆದೇನೆ. ಆಮೇಲೆ ನಾವು ಹೇಳಬೇಕಾದ್ರೆ ಹೇಗಿರತ್ತೆ ನೋಡಿ. ಅವರು ಏನು ನನ್ನ ಹಾಡು ಚೆನ್ನಾಗಿ ಬಂತಾ, ಅವರೇನು ಹೇಳ್ತಾ ಇದ್ದಾರೆ, ನನ್ನ ಹಾಡು ಕೇಳಿ ಅವರೇನು ಹೇಳಿದರು, ನನ್ನ ಸಂಗೀತ ಕೇಳಿ ಇವರೇನು ಮೆಚ್ಕೊಂಡ್ರು, ಇವ್ರಿಗೆ ಬೇಜಾರಾಯಿತು, ಇದ್ರ ಬಗ್ಗೆನೇ ಮನಸ್ಸು. ದೇವ್ರ ಒಪ್ಪದ ಅಂತ ಯಾರು ಕೇಳೋದೇ ಇಲ್ಲ ಅಲ್ವಾ? ದೇವ್ರ ಒಪ್ಪದ ಅಂತ ಯಾರು ಕೇಳಲ್ಲ. ಎಲ್ಲಿ ತಪ್ಪಾಯಿತು? ಹೀಗೆಂದರೆ ದೇವರ ನಾಮ ಅನ್ನುವ ಹೆಸರಿನ ಮಹತ್ವವನ್ನೇ ಅದು ಕಳ್ಕೊಂಡು ಬಿಡುತ್ತೆ. ಹೆಸರಿಗಷ್ಟೇ ದೇವರು ಯಾತಕ್ಕೆ ಮೆಚ್ಕೊಳ್ತಾನೆ? ಭಕ್ತಿಯಿಂದ ದೇವರನ್ನು, ಭಕ್ತಿಯಿಂದ ನಾವು ಪರಮ ಭಕ್ತಿಯಿಂದ ನಮ್ಮ ಮನಸ್ಸಿನಲ್ಲಿ ಉದ್ವೇಗಗೊಂಡು ನಾವು ಮನಸ್ಸಿನಲ್ಲಿ ರೋಮಾಂಚಿತರಾಗಿ ನಾವು ಭಗವಂತನನ್ನು ಪ್ರಾರ್ಥಿಸ್ತಾ, ಭಗವಂತ ಅಂತ ನಿಮ್ಮ ಮನಸ್ಸಿನಲ್ಲಿ ಏನು ಹಾಡು ಬರುತ್ತೋ, ಏನು ಕೀರ್ತನೆ ಬರುತ್ತೋ, ಯಾವ ರಾಗ ಇರುತ್ತೋ ದೇವರ ಮುಂದೆ ಕುತ್ಕೊಂಡು ಅದನ್ನು ಹೇಳಿ ಭಗವಂತ ಅದಕ್ಕೆ ಮೆಚ್ಚುತ್ತಾನೆ. ಭಗವಂತ ಲೈವ್ ಕಾನ್ಸರ್ಟ್ಗಳಿಗೆ ಮೆಚ್ಚಲ್ಲ. ಭಗವಂತ ಎಲ್ಲಿ ಸಾಮೂಹಿಕ ಭಾಳ ಚೆನ್ನಾಗಿ ಹೇಳ್ತಾರೆ ಅದಕ್ಕೆ ಮೆಚ್ಚಲ್ಲ ಭಗವಂತ. ಎಲ್ಲಿ ನನ್ನ ಭಕ್ತಿ ಇದೆ, ಭಕ್ತಿಗೆ ಮುಖ್ಯ.
ಅದಕ್ಕೆ ಯಾರಾದರೂ ದೇವರ ಪೂಜೆ ಮಾಡಬೇಕಾದರೆ ದೇವರ ಮನೆಯಲ್ಲಿ ಹಾಡನ್ನು ಅವರು ಹೇಳಬೇಕು. ಭಗವಂತನ ನನಗೆ ಹಾಡು ಬರಲ್ಲ ಅಂತಲ್ಲ, ಭಕ್ತಿಯಿಂದ ನೀವು ಎರಡು ಮಾತನ್ನು ಹೇಳಿದರೆ ಕೇಶವ ನಾರಾಯಣ ಅಂತ ಹೇಳಿದರೂ ಕೂಡ ಭಗವಂತ ಅದನ್ನು ತೊಗೊಳ್ತಾನೆ, ಭಕ್ತಿಯಿಂದ ತೊಗೊಳ್ತಾನೆ. ಅದು ಬಿಟ್ಬಿಟ್ಟು ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿ ಏಕಾರ್ತಿ ಜಾಗರಣೆ ಭಗವಂತನ ಬಗ್ಗೆ ಭಕ್ತಿ ಇಲ್ಲದೆ ಸುಮ್ಮನೆ ಹೇಳ್ತಾ ಇದ್ದು ಬಿಟ್ಟರೆ ಭಗವಂತ ಒಪ್ಪೋದಿಲ್ಲ. ರಾಗದ ಕಡೆ ಗಮನ, ಅನುರಾಗದ ಕಡೆ ಗಮನವೇ ಇಲ್ಲ. ಹೀಗಿದ್ದಾಗ ಭಗವಂತ ಒಪ್ಪೋದಿಲ್ಲ. ಆದರೆ ನಾರದ ಮಹರ್ಷಿಗಳು ಇವರೆಲ್ಲ ಮಾಡ್ತಾ ಇದ್ದೇನು ಭಗವಂತನ ಬಗ್ಗೆ ಅತ್ಯಂತ ಭಕ್ತಿಯಿಂದ ಗಾನವನ್ನು ಮಾಡ್ತಾ ಇದ್ದರು. ಆದ್ದರಿಂದ ಭಗವಂತ ಅವರಿಗೆ ಒಲಿದ. ಮೌನ, ಈ ಮೌನವನ್ನು ಬಹಳ ಜನ ಅಪಾರ್ಥ ಮಾಡ್ಕೊಳ್ತಾನೆ. ಮಾತಾಡಲೇಬಾರ್ದಪ್ಪ, ಈ ಚಾತುರ್ಮಾಸದಲ್ಲಿ ನಾನು ಮೌನ, ಈ ಅಧಿಕ ಮಾಸದಲ್ಲಿ ನಾನು ಮೌನ, ನಾನು ಏನು ಮಾತಾಡಲ್ಲ. ಊಟಕ್ಕೆ ಕೂತ್ಕೊಳ್ತಾನೆ, ಮುಂಚೆನೇ ತನ್ನ ಹೆಂಡತಿಗೆ ಹೇಳಿಬಿಟ್ಟಿರ್ತಾನೆ, ನಾನು ಒಂದು ಸತಿ ಹಿಂಗಂದೆ ಅಂದರೆ ಇದನ್ನು ಹಾಕಬೇಕು, ಇನ್ನೊಂದು ಸತಿ ಹಿಂಗಂದ್ರೆ ಇದು ಹಾಕಬೇಕು. ಯಾಕೆಂದರೆ ಏನೋ ಹೇಳಲಿಲ್ಲ ಅಂದರೆ ಹಾಕೋದೇ ಇಲ್ಲ. ಹಾಗೆ ಮೌನ ಇದು ಬಾಯಿಂದ ಬರಲ್ಲ, ಕಣ್ಣಿಂದ ಮಾತಾಡ್ತಾರೆ. ನೋಡಿ, ಯಾರಾದರೂ ಮನೆಗೆ ಬಂದರೆ ಹೆಂಗಸರು ಇರ್ತಾರಲ್ವಾ, ಅವರು ಏನಾದರೂ ಇಲ್ಲ ಅಂದರೆ ನಿಮಗೆ ಕಣ್ಣಿಂದಲೇ ಹೇಳ್ತಾರೆ, ಹೋಗಿ ತೊಗೊಂಬನ್ನಿ ಅಂತ. ಅರ್ಥ ಆಗಲಿಲ್ಲ ಅಂದರೆ ಮೂರ್ಖ ಅಂತಾರೆ ಅಲ್ವಾ, ಆಮೇಲೆ ಹೋದ್ಮೇಲೆ ಬೈತಾರೆ. ಈಗ ಕಣ್ಣಿಂದ ಮಾತಾಡ್ತಾರೆ, ಹುಬ್ಬಿಂದ ಮಾತಾಡ್ತಾರೆ, ತಮ್ಮ ಆ್ಯಕ್ಟಿವಿಟೀಸ್ನ ಬಾಯಿಂದ ಮಾತ್ರ ಮಾತಾಡೋದು. ಬಾಯಿ ಕೇಳುತ್ತೆ, ನಾನೇನು ಮಾಡಿದ್ದೆ, ಬೇರೆ ಎಲ್ಲದರಿಂದ ಮಾತಾಡ್ತಾ ಇದೆಯಾ ಅಂತ. ಅದು ಮೌನ ಅನ್ಸಲ್ಲ, ಮೌನ ಅನ್ಸಲ್ಲ. ನಮಗೆ ಜೀವನಕ್ಕೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತಾಡಿ. ಮೌನ ಯಾವುದು ಅನ್ಸುತ್ತೆ ಅಂದರೆ ಭಗವಂತನ ವಿಷಯದ ಬಗ್ಗೆ ಬಿಟ್ಟು ಬೇರೆ ಏನು ಮಾತಾಡಲಿಲ್ಲ ಅಂದರೆ ಅದು ಮೌನ ವ್ರತ. ಆಚಾರ್ಯ ನಾನು ಮೌನ ವ್ರತ ಮಾಡ್ತಾ ಇದ್ದೀನಿ, ನೀವು ಹೇಳಿದ್ರಲ್ಲ ಪಾಠನೂ ಇಲ್ಲ ಪ್ರವಚನವೂ ಇಲ್ಲ ಏನೂ ಇಲ್ಲ ಅಂದರೆ ಅದು ಮೌನ ವ್ರತ ಅನ್ನಲ್ಲ ಭಗವಂತ. ನನ್ನ ವಿಷಯವನ್ನು ಬಿಟ್ಟು ಬೇರೆ ಲೌಕಿಕ ವಿಷಯದ ಬಗ್ಗೆ ಮಾತನಾಡದೇ ಇರುವುದೇ ಮೌನ. ಎಷ್ಟೋ ಅಷ್ಟು ಮಾತಾಡಬೇಕು. ಮನೆಗೆ ಬರ್ತಾರೆ ಯಾರೋ, ನೀವು ಮೌನ ವ್ರತ ಅಂದರೆ ಬನ್ರಿ ಕೂತ್ಕೊಳ್ಳಿ, ಅಷ್ಟು ಮುಗಿದೋಯ್ತು. ಆಮೇಲೆ ಅದು ನಿಮ್ಮ ಮನೆಯವ್ರು ಹೆಂಗೆ, ಅವ್ರ ಮನೆಯವ್ರು ಹೆಂಗೆ, ಇವ್ರು ಹೇಗೆ, ಇವರಿಗೆ ಇವರೆಲ್ಲ ಹರಕತೆಗಳು ಬೇಕಾಗಿಲ್ಲ ಅಲ್ವಾ. ಹಾಗೆ ಮೌನ ವ್ರತ ಅಂತಂದರೆ ಭಗವಂತನ ಬಗ್ಗೆ ಮಾತಾಡಬೇಕು, ಭಗವಂತನ ಬಗ್ಗೆ ಪಾಠ ಮಾಡಬೇಕು, ಶಾಸ್ತ್ರಗಳ ಪಾಠ ಮಾಡಬೇಕು, ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಬೇರೆಯವರ ತಲೆಹರಟೆಗಳು, ಮನೆ ವಾರ್ತೆಗಳು, ಭಗವಂತನನ್ನು ಬಿಟ್ಟು ಬೇರೆ ಅನ್ಯ ವಾರ್ತೆಗಳನ್ನು, ಲೌಕಿಕ ವಾರ್ತೆಗಳನ್ನು ಮಾತನಾಡದೇ ಇರುವುದು ಮೌನ. ಇದನ್ನು ಯಾರು ಮಾಡ್ತಾರೆ? ಭಗವದ್ಭಕ್ತರು. ಮುನಿಗಳು ಅಂತಂದರೆ ಏನು? ಇಂಥ ಮೌನ ಮಾಡ್ತಾ ಇರ್ತಾರೆ, ಅವರಿಗೆ ಮುನಿಗಳು. ಶುಕ ಮುನಿಗಳು, ರುದ್ರದೇವರು, ಸಾಕ್ಷಾತ್ ರುದ್ರದೇವರು. ಮೌನಿಗಳು ಅಂದರೆ ಏನು? ಮುನಿಗಳು. ಭಗವಂತನನ್ನು ಬಿಟ್ಟು ಅನ್ಯದನ್ನು ಮಾತನಾಡೋದೇ ಇಲ್ಲ ಅವರುಗಳು. ಅಂತಹ ಮುನಿಗಳು ಅವರು. ಜಪ ಮಾಡಬೇಕು, ಜಪಗಳನ್ನು ಮಾಡ್ತೀವಿ, ಪಾಪಗಳನ್ನು ನಾಶ ಮಾಡುವ ಗಾಯತ್ರಿ ಮೊದಲಾದ ಜಪಗಳನ್ನು ಮಾಡಬೇಕು. ಜಪಗಳನ್ನು ಮಾಡಬೇಕಾದರೂ ಕೂಡ ತತ್ವನ್ಯಾಸ ಮಾತುಕನ್ಯಾಸವನ್ನು ಮಾಡಿಕೊಂಡು ಜಪವನ್ನು ಮಾಡಬೇಕು. ಜಪವನ್ನು ಮಾಡಲಿಕ್ಕೆ ಕೂತಾಗ ಆಸನಗಳೆಲ್ಲ ಇದೆ, ಅದನ್ನು ಹೇಳ್ತಾ ಹೋದರೆ ಭಾಳ ಆಗುತ್ತೆ. ಆಸನಗಳೆಲ್ಲ ಇದೆ, ಕೂತ್ಕೊಂಡು ಬಿಟ್ಟು ಜಪ ಮಾಡಬೇಕು. ಜಪ ಮಾಡಬೇಕಾದ್ರೆ ಏಕಾಗ್ರತೆ ಬರಬೇಕು. ಜಪವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಬರಬೇಕು. ಆ ನಾಮೋಚ್ಚಾರಣೆ ನಾವೇನು ಮಾಡ್ತೀವಲ್ಲ, ಹೇಳ್ತೀವಲ್ಲ, ಹೇಳಿ ಮಣಿಯನ್ನು ಹಿಡ್ಕೊಂಡು ಬಿಟ್ಟು ನಾವೇನು ಮಾಡ್ತೀವಿ, ಸ್ಟ್ರೈಟಾಗಿ ಕೂತ್ಕೊಳ್ಬೇಕು. ನಾವು ಹೇಗೆ ಬೇಕೋ ಕೂತ್ಕೊಂಡು ಜಪ ಮಾಡಬೇಕು ಅಂತಿಲ್ಲ. ಎತ್ಲಾಗೋ ನೋಡ್ತೀನಿ ಅಂತಲ್ಲ, ಜಪ ಮಾಡ್ತಾ ಇದ್ದರೆ ಯಾರು ಬಂದಿದ್ದಾರೆ ಗೊತ್ತಾಗಬಾರ್ದು. ನಮ್ಗೆ ಹಾಗಾಗಲ್ಲ. ನಾವು ಜಪ ಮಾಡ್ತಾ ಇರ್ತೀವಿ, ಅಲ್ಲಿ ಯಾರೋ ಮನೇಲಿ ಹಾಲಿಟ್ಟಿದ್ರು ಹಾಲು ಉಕ್ಕತ್ತೆ ನೋಡು, ಇಲ್ಲಿ ಯಾರೋ ಬಂದರು ನೋಡು, ಇಲ್ಲಿ ಯಾರೋ ಬಾಗಿಲು ಬಡಿದ್ರು ನೋಡು, ಇದು ಜಪ ಅನಿಸೋಲ್ಲ. ಜಪ ಆ ಥರ ಭಗವಂತ ಜಪ ಮಾಡಿ ನಮ್ಮ ಪಾಪಗಳನ್ನು ಕಳ್ಕೊಳ್ಬೇಕು. ಆಮೇಲೆ ತಪ ಅಂದ್ರೇನು? ಜಪ ಅಂದ್ರೆ ತಪ ಅಂದ್ರೇನು? ತಪ ಅಂದರೆ ದಂಡಕ ಮಂಡಲ ಹಿಡ್ಕೊಂಡ್ಬಿಟ್ಟು ತಪಸ್ಸು ಗಡ್ಡ ಬಿಟ್ಬಿಟ್ಟು ತಪಸ್ಸು ಮಾಡೋದಾ? ಅಲ್ಲ. ತಪ ಅಂದರೆ ಆಲೋಚನೆ ಅಂತಾರೆ ಶಾಸ್ತ್ರದಲ್ಲಿ. ಭಗವಂತನ ವ್ಯಾಪಾರಗಳ ಬಗ್ಗೆ ಆಲೋಚನೆ ಮಾಡು, ಭಗವಂತನ ಕರುಣೆಯ ಬಗ್ಗೆ ಆಲೋಚನೆ ಮಾಡು, ಭಗವಂತನ ಕ್ರಿಯೆಯ ಬಗ್ಗೆ ಆಲೋಚನೆ ಮಾಡು, ಭಗವಂತನ ಗುಣಗಳ ಬಗ್ಗೆ ಆಲೋಚನೆ ಮಾಡು, ಭಗವಂತನ ಅವತಾರಗಳ ಬಗ್ಗೆ ಆಲೋಚನೆ ಮಾಡು, ಭಗವಂತನ ಭಕ್ತರ ಬಗ್ಗೆ ಆಲೋಚನೆ ಮಾಡು. ಅದೆಲ್ಲ ಆಲೋಚನೆ, ಭಗವಂತನ ಆಲೋಚನೆ. ಯಾವಾಗಲೂ ಭಗವಂತನ ಆಲೋಚನೆ, ಶಾಸ್ತ್ರ ವಿಮರ್ಶೆ, ಶಾಸ್ತ್ರ ಅಧ್ಯಯನ, ಭಗವಂತನ ನಾಮ ಸಂಕೀರ್ತನೆ, ಇದು ಒಂದು ತಪಸ್ಸು. ತಪ ಅಂದರೆ ಆಲೋಚನೆ ಅಂತ ಹೇಳ್ತಾರೆ. ವ್ರತ, ಏಕಾದಶಿ, ವಿಷ್ಣು ಪಂಚಕ, ತಂತ್ರಾಣಾದಿ ವ್ರತಗಳು ಇವುಗಳನ್ನ ಮಾಡಬೇಕು. ಏಕಾದಶಿ ಮಾಡಬೇಕು, ಚಾತುರ್ಮಾಸ ಮಾಡಬೇಕು, ವ್ರತಗಳೆಲ್ಲ ಮಾಡಬೇಕು. ಸಂಕಲ್ಪ ಮಾಡಿ, ಭಗವಂತ ನಾನು ಏಕಾದಶಿ ಇವತ್ತು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದರೆ ಭಗವಂತ ನೀನು ನಡೆಸಿಕೊಡ್ಬೇಕಪ್ಪ, ನಾನು ಮಾಡ್ತೀನಿ, ನನ್ನ ಮಾಡಿಸಪ್ಪ ಅಂತ ಸಂಕಲ್ಪ ಮಾಡಿ ಆದಷ್ಟು
ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು, ಸರಿ ಹೋಗುತ್ತೆ, ಕ್ರಮೇಣ ಬರುತ್ತೆ, ಅದು ಮಾಡಬಹುದು. ಏಕಾದಶಿನ ಏನು ಕಷ್ಟ ಆಗೋದಿಲ್ಲ, ಮಾಡಬಹುದು. ಏಕಾದಶಿ ಮಾಡ್ಬೋದು, ಬೇರೆ ವ್ರತಗಳು ಮಾಡ್ಬೋದು, ಇಲ್ಲ ಅಂತಲ್ಲ. ಅವರವರ ದೇಹದ ಕಂಡೀಷನ್ ಮೇಲೆ ಹೋಗುತ್ತೆ ವ್ರತಗಳು. ಏಕಾದಶಿ ಗೋಕುಲಾಷ್ಟಮಿ ಮಾತ್ರ ಕಂಪಲ್ಸರಿ ಮಾಡಲೇಬೇಕು, ಮಾಡಬೇಕು. ವ್ರತಗಳನ್ನು ವ್ರತ ಮಾಡಬೇಕಾದ್ರೆ ಅನುಸಂಧಾನ ಇರಬೇಕು. ಭಗವಂತ ನಿನ್ನ ಪ್ರೀತಿಗೆ ನಾನು ಮಾಡ್ತಾ ಇದ್ದೇನೆ ಅನ್ನೋ ಸಂಕಲ್ಪ ಇರಬೇಕು. ಏನು ಮಾಡಿದರು ಯಾಕೆ ಮಾಡಬೇಕು? ನಾಹಂ ಕರ್ತ ಹರಿಕರ್ತ ತತ್ಕರ್ತ ಕರ್ಮಚಾಕಿಲಹ ಅಂತಿರಬೇಕು. ನಾನು ಮಾಡ್ತಾ ಇಲ್ಲಪ್ಪ, ನೀನು ನನ್ನಲ್ಲಿದ್ದು ಮಾಡಿಸ್ತಾ ಇದ್ದೀಯಾ, ನಾನು ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ, ನನ್ನ ಈ ವ್ರತದಿಂದ ನಿನಗೇನು ಉಪಯೋಗ ಇಲ್ಲ, ನನ್ನ ಜೀವನದ ಉದ್ಧಾರ ಮಾಡಪ್ಪ ಭಗವಂತ ಅಂತ ಕೇಳ್ಕೊಳ್ಬೇಕು ಭಗವಂತನನ್ನ. ಸುಮ್ಮನೆ ನಾನು ಏಕಾದಶಿ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ದೇನೆ, ಏನು ಮಾಡಿದೆ, ಸುಮ್ಮನೆ ಊಟ ಮಾಡ್ದೇನೆ ಹೋಗ್ಬಿಟ್ರೆ ಅದನ್ನೇನು ಮಾಡ್ತಾರೆ, ಕಲಿ ಅಂತ ದೈತ್ಯ ತೊಗೊಂಡು ಹೋಗ್ಬಿಡ್ತಾರೆ. ಹಾಗೆ ನಾವು ಸಂಕಲ್ಪ ಮಾಡಬೇಕು, ಸಂಕಲ್ಪ ಮಾಡಿ ತಗೊಳ್ಬೇಕು. ಸುತೀರ್ಥ ಸ್ನಾನ, ಮಹಾಕ್ಷೇತ್ರಗಳ ಸಂದರ್ಶನ ಮಾಡಬೇಕು. ಭಗವದ್ಭಕ್ತರ ಕ್ಷೇತ್ರಗಳ ಸಂದರ್ಶನ ಮಾಡಬೇಕು. ಕಾಶಿ, ಗಯಾ, ಮಥುರಾ, ಬದರಿ, ಶ್ರೀರಂಗ, ಶ್ರೀಕೃಷ್ಣ ಎಲ್ಲ ದರ್ಶನ ಮಾಡಬೇಕು. ಕ್ಷೇತ್ರಗಳ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ತೀರ್ಥಗಳ ಸ್ನಾನಗಳನ್ನು ಮಾಡಬೇಕು. ಯಾಕೆ ಅಂದರೆ ಆ ತೀರ್ಥಗಳ ಸ್ನಾನಗಳಲ್ಲಿ ಎಷ್ಟೋ ಋಷಿಮುನಿಯರು ಸ್ನಾನ ಮಾಡಿರ್ತಾರೆ. ನಮಗೆ ಆ ಜಲದ ಪವಿತ್ರತೆಯಿಂದ ನಮ್ಮ ಪಾಪ ಪರಿಹಾರ ಆಗುತ್ತೆ ಅನ್ನೋ ಅನುಸಂಧಾನ ಇರಬೇಕಷ್ಟೇ, ಅನುಸಂಧಾನ ಇರಬೇಕು. ಸುಮ್ಮನೆ ಮುಳುಗಿದರೆ ಅಲ್ಲಿ ಮುಳುಗುವ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ, ಫಲ ಬರಲ್ಲ. ನಮಗೆ ದಿವಸ ಹೋಗ್ಲಿಕ್ಕೆ ಆಗಲಿಲ್ಲಪ್ಪ ಯಾತ್ರೆಗಳಿಗೆ, ಹೋಗಿ ಯಾವಾಗಾದರೂ ಒಂದೊಂದು ಟೈಮ್ ಹೋಗಬೇಕು. ಮನೆಯಲ್ಲೇ ಸ್ನಾನ ಮಾಡಬೇಕಾದ್ರೆ ಮನೆಯ ನೀರಿನಲ್ಲಿ ಬೆಳಗಿನ ಜಾವ ಎದ್ದು ಬಿಟ್ಟು ಗಂಗಾಜನ್ನು ಆಹ್ವಾನ ಮಾಡಿ, ಅದಿದೆ ಮಂತ್ರಗಳಿದೆ, ಆ ಆಹ್ವಾನ ಮಾಡಿಬಿಟ್ಟು ಗಂಗೆ ನನಗೆ ಬರಲಿಕ್ಕಾಗ್ತಿಲ್ಲಮ್ಮ, ಈ ಕ್ಷೇತ್ರದ ಇಲ್ಲೇ ಬಂದು ಮಲಸು, ನನಗೆ ನನ್ನಲ್ಲಿರುವ ಭಗವಂತನಿಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ಪುರುಷ ಸೂಕ್ತದಿಂದ ನಮ್ಮ ಸ್ನಾನ ಮಾಡಬೇಕು ಅಂತಿದೆ. ನಾವು ಮನೆಯಲ್ಲಿ ಸ್ನಾನ ಮಾಡಿದರೆ ಸ್ವಲ್ಪ, ಅಲ್ಲಿ ಗಂಗೆನಲ್ಲಿ ಸ್ನಾನ ಮಾಡಿದಷ್ಟು ಇಲ್ಲಿ ಫಲ ಬರಲ್ಲ, ಬಟ್ ಸ್ವಲ್ಪನಾದರೂ ಫಲ ಸಿಗುತ್ತೆ. ನಾವೇನು ಮಾಡ್ತೀವಿ, ನಾವು ಹೆಂಗೋ ಸ್ನಾನ ಮಾಡ್ತೀವಿ, ಎಮ್ಮೆಗಳಿಗೂ ನಮಗೂ ಏನು ವ್ಯತ್ಯಾಸನೇ ಇಲ್ಲ ಅಷ್ಟೇ. ನಮ್ಮ ಹೊರಗಿನ ಕೊಳೆ ಹೋಗುತ್ತೆ, ಒಳಗಿನ ಕೊಳೆ ಹೋಗೋದಿಲ್ಲ. ಮಂತ್ರ, ಸ್ತೋತ್ರ, ವೇದ ಅಧ್ಯಯನ. ಮಂತ್ರ ಹೇಳಿ, ರಾಘವೇಂದ್ರ ಸ್ತೋತ್ರ ಹೇಳಿ, ವೆಂಕಟೇಶ ಸ್ತೋತ್ರ ಹೇಳಿ, ಗುರುಭಕ್ತಿಗಳ ರಾಘವೇಂದ್ರ ಭಕ್ತರ ಸ್ತೋತ್ರ ಹೇಳಿ, ವಿಷ್ಣುವಿನ ಸ್ತೋತ್ರ ಹೇಳಿ, ರುದ್ರದೇವರ ಸ್ತೋತ್ರ ಹೇಳಿ, ತಾರತಮ್ಯಾನುಸಾರವಾಗಿ ಸ್ತೋತ್ರ ಹೇಳಿ ಅವರಲ್ಲಿ ಭಕ್ತಿಯನ್ನು ಮಾಡಿ. ದಿವಸ ಬೆಳಗ್ಗೆ ಎದ್ದರೆ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ತಾನೆ ಇರಬೇಕು. ಬೆಳಗ್ಗೆ ಎದ್ದು ಬಿಟ್ಟು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಮಂತ್ರ ಸ್ತೋತ್ರಗಳನ್ನು ಹೇಳಿ ಆಮೇಲೆ ನಿಮ್ಮ ವಾಕಿಂಗನ್ನು ಮುಂದುವರಿಸ್ಬೋದು. ಅದನ್ನು ಮಾಡ್ಕೋಬೇಕು. ಇದನ್ನೆಲ್ಲ ಭಕ್ತ ಜನರು ಮಾಡಿದ ಇವೆಲ್ಲ ಗುಣ. ಆಮೇಲೆ ವಂದನ, ಹರಿಗುರುಗಳ ಭಗವದ್ಭಕ್ತರ ಸಾಧುಗಳಿಗೆ ವಂದನ ಮಾಡಬೇಕು, ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಬೇಕಾದ್ರೆ ಎದುರುಗಡೆ ಅವರು ಯಾರು ಅಂತ ತಿಳ್ಕೊಂಡು ನಮಸ್ಕಾರ ಮಾಡಬೇಕು ಅಲ್ವಾ? ತಿಳ್ಕೊಂಡು ನಮಸ್ಕಾರ ಮಾಡಬೇಕು ತಾನೆ. ಅವರ ಯೋಗ್ಯತೆ ಏನು? ಹರಿಗುರುಗಳಿಗೆ ನಮಸ್ಕಾರ ಮಾಡಬೇಕು, ವಂದನೆ ಮಾಡಬೇಕು. ನಾವು ಸುಮ್ಮನೆ ಏನೂ ಹೋಗಲ್ಲ, ಸುಮ್ಮನೆ ಹೋಗ್ತಾ ಇರ್ತೀವಿ, ಯಾರಿಗೂ ನಮಸ್ಕಾರ ಮಾಡಲ್ಲ, ಸಿಕ್ಕವನು ಯಾರಿಗೂ ನಮಸ್ಕಾರ ಮಾಡ್ತಾ ಇರ್ತೀವಿ. ಹಾಗಿಲ್ಲ, ವಂದನೆ ಮಾಡಬೇಕು ಗುರು ಹಿರಿಯರಿಗೆ. ಇವೆಲ್ಲ ಏನು? ಸಜ್ಜನರ ಗುಣ. ಈ ಪೂರ್ವೋಕ್ತ ಗುಣಗಳು ಮುಕ್ತಿಯೋಗ್ಯರ ಗುಣಗಳು. ಇವರಿಗೆ ಸ್ವರೂಪದಲ್ಲಿ ಪಾಪ ಇಲ್ಲ, ಅವರು ಅನಾದಿ ಜಡಕರ್ಮ ಪಾಪಗಳನ್ನು ಮಾಡಿದರೆ ಏನು ಮಾಡ್ತಾರೆ? ಇಂಥವರು ಏನಾದರೂ ಪಾಪವನ್ನು ಮಾಡಿದರೆ ಆ ಪಾಪವನ್ನು ತೆಗೆದು ಅಸುರರಿಗೆ ಕೊಡ್ತಾನೆ ಭಗವಂತ. ಯಾಕೆಂದರೆ ಅಸುರರು ಸ್ವರೂಪತಃ ದುಷ್ಟರು, ಅವರಿಗೆ ಕೊಡ್ತಾನೆ. ಹಾಗೆ ಅಸುರರು ಏನಾದರೂ ಪುಣ್ಯ ಮಾಡಿದ್ರು ಆ ಪುಣ್ಯವನ್ನು ಇವರಿಗೆ ಸಜ್ಜನರಿಗೆ ಕೊಡ್ತಾನೆ ಭಗವಂತ ಎನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಾವು ಶ್ರೀ ಜಗನ್ನಾಥದಾಸ್ ಅಂತರ್ಗತ ರಾಘವೇಂದ್ರ ಸ್ವಾಮಿಗಳಂತರ್ಗತ ಶ್ರೀ ಭಾರತೀಯ